ಸೇರಿರುವ ಗೆಳೆಯರೇ ಮತ್ತು ಹಿರಿಯರೇ, ಜನರಿಗೆ ಇದು 3ನೇ ವರ್ಷದ ಸಮಾರಂಭ. ಜನರಲ್ಲಿ ಹೊಸ ಆಲೋಚನೆ, ಹೊಸ ಆಶಯ, ಹೊಸ ಕನಸುಗಳನ್ನು ಹೊತ್ತುಕೊಂಡು ಮತ್ತೆ 3ನೇ ವರ್ಷಕ್ಕೆ ಬಂದಿದೆ. ಈ ಎಲ್ಲ ಹೊಸದರ ಮೆರವಣಿಗೆಯಲ್ಲಿ ಹಳೆಯದಾದ ಮುಖವನ್ನು ಇದ್ದರೆ ಅದನ್ನು ಇಂದಿನ 2 ಸಮಾರಂಭದಲ್ಲೂ ನಾನು ಭಾಗವಹಿಸಿದ್ದೇನೆ. ಈ ಬಾರಿ ಕೂಡ ನಮ್ಮ ಗುರು ನನಗೆ ತಿಳಿಸಿದ್ದಾರೆ, ನಿಮಗೆ ಮತ್ತೆ ಆ ಹಳೆ ಮುಖವನ್ನೇ ನೋಡುವಂಥ ದೌರ್ಭಾಗ್ಯ ಬಂದರೆ ಅದಕ್ಕೆ ನಾನು ಹೊಣೆಯಲ್ಲ, ಅದಕ್ಕೆ ಸಂಘಟಕರ ಹೊಣೆ ಎಂಬುದನ್ನು ನಾನು ಇಲ್ಲಿ ಮಾಡಬೇಕಾಗಿದ್ದನ್ನು ಪಟ್ಟಿ ಕೊಟ್ಟಿದ್ದಾರೆ. ವಂದನಾರ್ಪಣೆ ಮಾಡಬೇಕು, ನಾನೇ ಹೇಳಿದ್ದೆ ವಂದನಾರ್ಪಣೆ ನಾನು ಮಾಡಿದೆ. ಅದಕ್ಕಿಂತ ಮೊದಲು ಕೆಲವು ಮಾತುಗಳನ್ನು ನಾನು ಹೇಳಬೇಕು. ಜನವರಿಯನ್ನ 3ನೇ ವರ್ಷದ ಈ ಕಾರ್ಯಕ್ರಮವನ್ನು ಮಾಡುವಾಗ ನಮಗೆ ನಾವು ಬ್ಯಾಂಗ್ಳೂರಿನಲ್ಲಿ ಸಿದ್ಧತಾ ಸಭೆಯನ್ನು ಮಾಡಿದೆವು. ಅದರ ನಂತರ ಮಂಗಳೂರಲ್ಲಿ ಮಾಡಿದೆವು, ಎಲ್ಲ ಕಡೆ ಬಹಳ ಕಡೆ ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ದೆವು. ಈ ಸಂದರ್ಭದಲ್ಲಿ ಬಹಳ ಜನ ಬಹಳಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಬಹಳ ಮುಖ್ಯವಾಗಿ ನೀವು ಈ ಒಳಾಂಗಣವನ್ನು ಬಿಟ್ಟು ಬೀದಿಗೆ ಬರಬೇಕು ಎಂದು ಕೂಡ ಒಂದು ಸಲಹೆ. ಎಷ್ಟು ದಿನ ಈ ರೀತಿಯ ಮುಚ್ಚಿದ ಬಾಗಿಲುಗಳ ಸಭಾಂಗಣದಲ್ಲಿ ಮಾಡಿದ್ರೆ ಬೀದಿಗೆ ಬನ್ನಿ ಎಂಬುದು ಬಹಳ ಸಲಹೆ. ಕನಿಷ್ಠ ಟೌನ್ ಮಾಡಿ ಎನ್ನುವುದನ್ನು ಕೂಡ ಕೆಲವು ಸಲಹೆ ನಾವು ಆಲೋಚನೆ ಬಹುಶಃ ಸಂಘಟಕರು ಅದನ್ನು ಮಾಡುವಾಗ ನಾವು ಯಾಕೆ ಅಂತ ಹೇಳ್ತೇವೆ ಅಂದರೆ, ಕಳೆದೆರಡು ಜನವರಿಯಲ್ಲಿ ನಾನು ಭಾಗವಹಿಸಿದ್ದೆ, ಆದರೆ ಸಂಘಟನೆಯ ಎಲ್ಲ ಹಂತಗಳಲ್ಲೂ ನಾನು ಏನು ಭಾಗವಹಿಸಿದ್ದೇನೆ. ಆದಷ್ಟು ದೂರ ಇದ್ದು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಹುಡುಕು ಮಾಡಿಕೊಂಡು ಹೋಗಿಲ್ಲ, ಬೇರೆ ಕಾರಣ. ಆದರೆ ಈ ಬಾರಿ ಒಂದು ರೀತಿ ವಿಧಾನಸೌಧದಲ್ಲಿ ನನ್ನ ಕಚೇರಿ ಜನವರಿಯ ಕಚೇರಿಯಾಗಿತ್ತು. ಅದರಲ್ಲಿ ಈ ಸಲಹೆ ಸೂಚನೆಗಳೆಲ್ಲ ಬರ್ತಾ ಇತ್ತು. ನಾವು ಭಾಳ ಅದನ್ನು ಚರ್ಚೆ ಮಾಡಿದ್ವಿ, ಈಗ ಯಾವ ರೀತಿ ಬೇರೆ ಹೋಗಲಿಕ್ಕೆ ಸಾಧ್ಯ ಆಗ್ಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ಇದೊಂದು ಸಾಂಸ್ಕೃತಿಕ ಸಂಘಟನೆ ಎನ್ನುವುದನ್ನು ನಾವು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಎಲ್ಲ ಬಗೆಯ ಹೋರಾಟಗಾರರು, ಬಹಳಷ್ಟು ಸಂಘಟನೆಗಳು ಭಾಗಿಯಾಗಿವೆ. ಅವರೆಲ್ಲರೂ ಅವರವರದೇ ರೀತಿಯಲ್ಲಿ ಈ ಹೋರಾಟಕ್ಕೆ ನಡೆಸಿಕೊಂಡು ಬಂದಿದ್ದಾರೆ. ಅದರಿಂದ ಆ ಹೋರಾಟಕ್ಕೆ ನಾವು ಇನ್ನೂ ಮುಂದುವರಿಸಿದ್ದಾರೆ. ಆದರೆ ಅಭಿಮತವೇ ಜನರಿಗೆ ಮೂಲಕ ಬೀದಿಗೆ ಬರಬೇಕೆ ಎನ್ನುವುದು ಪ್ರಶ್ನೆ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಬಹುದು ಎನ್ನುವುದು. ಇದರ ಉದ್ದೇಶ ಆಗಲೇ ನಿನ್ನೆಯಿಂದ ಬಹಳಷ್ಟು ಚಿಂತಕರಿಗೆ ಹೇಳಿದ್ದಾರೆ, ರೆಹಮತ್ ತರೀಕೆರೆ ಅವರು ಹೇಳಿದ್ದಾರೆ, ಒಂದು ಹೊಸ ಆಲೋಚನೆಗಳನ್ನು ಮತ್ತು ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ವರ್ತಮಾನದಲ್ಲಿರುವ ಬಹಳಷ್ಟು ಬಿಕ್ಕಟ್ಟುಗಳಿಗೆ ಪರಿಹಾರವನ್ನು ಹುಡುಕುವ ಒಂದು ಪ್ರಯತ್ನ ಇದರಲ್ಲಿ ಇದೆ ಅಂತ ನಾನು ಅನಿಸ್ತೇನೆ. ಅದರಿಂದ ಈಗಿಂದ ಏನಾದರೂ ತಗೊಂಡು ಹೋಗಿ ತಾವು ಕೇಳಿದ್ದನ್ನು, ತಾವು ಕೇಳಿದ್ದನ್ನು, ತಾವು ಅರ್ಥ ಮಾಡಿಕೊಂಡಿದ್ದನ್ನು ಅದನ್ನು ತಮ್ಮ ತಮ್ಮ ಹೋರಾಟದಲ್ಲಿ ಅದನ್ನು ಬಳಸಿಕೊಂಡು ಮುಂದುವರಿಸಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಿರೀಕ್ಷೆ. ಎರಡನೇದಾಗಿ ಬಹಳ ಮಂದಿ ಕೆಲವರು ನಿಜವಾದ ಕಾರಣದಿಂದ, ಇನ್ನು ಕೆಲವರು ಸ್ವಲ್ಪ ಹುಡುಗಿಯಿಂದ ಕೇಳಿದ್ದಾರೆ, ಏನು ಇದೆ ವರ್ಷಕ್ಕೊಮ್ಮೆ ಸೇರಿದ್ರು ಬಗಲಿನ ಸಾರು ಊಟ ಮಾಡೋದು ಇಷ್ಟೇ, ಇದನ್ನು ಏನು ಬೆಳಿಗ್ಗೆ ಪ್ರಶ್ನೆ ಬಹಳ ಸಹಜವಾಗುತ್ತೆ. ಅವರು ಕೆಲವರು ಹೇಳುವ ದನಿಯಲ್ಲಿ ಇದರಿಂದ ಏನು ಪ್ರಯೋಜನವೇ ಆಗಿಲ್ಲ ಎನ್ನುವ ಒಂದು ಪ್ರಶ್ನೆ ಕೂಡ ಇದೆ. ಆದರೆ ನೀವು ಕಳೆದ 2 ಜನವರಿ ಮತ್ತು ಇವತ್ತಿನ ಜನವರಿ, ಮೊದಲ ಜನವರಿ, 2ನೇ ಜನವರಿ, 3ನೇ ಜನವರಿ ನೋಡಿದರೆ ಸೇರಿದ ಜನರ ಸಂಖ್ಯೆಯನ್ನು ಮಾತ್ರ ನಾನು ಹೇಳ್ತಾ ಇಲ್ಲ, ಆ ಪ್ರೇಕ್ಷಕರ ಗುಣಮಟ್ಟದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬಹಳಷ್ಟು
ಚಳುವಳಿಗಾರರು, ವಿದ್ಯಾರ್ಥಿಗಳು, ಹೋರಾಟಗಾರರು, ಚಿಂತಕರು, ಅಧಿಕಾರಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಒಂದು ಸಾಂಸ್ಕೃತಿಕವಾದ ಎಚ್ಚರವನ್ನ ಜನರಲ್ಲಿ ಹಬ್ಬಿಸಿದೆ. ಇವತ್ತು ಯಾವುದು ಮುಖವಾಡಗಳನ್ನು ಹೊತ್ತು ಸಾಂಸ್ಕೃತಿಕ ಸಂಘಟನೆಗಳನ್ನು ನಡೆಸುವವರ ನಿಜ ಬಣ್ಣವನ್ನು ಜನರಿಗೆ ಬಯಸಿದೆ. ಅದರಿಂದ ಇವತ್ತು ಯಾರು ಬಹಳಷ್ಟು ವರ್ಷಗಳ ಕಾಲ ಈ ಸಾಂಸ್ಕೃತಿಕವಾದ ಮುಖವಾಡ ಹಾಕೊಂಡು, ಧಾರ್ಮಿಕ ನಾಯಕರ ಮುಖವಾಡ ಹಾಕೊಂಡು ಈ ಸಾಂಸ್ಕೃತಿಕ ರಾಜಕಾರಣವನ್ನು ನಡೆಸ್ತಾರೆ, ಅವರನ್ನ ಜನ ನೋಡಿ ತನ್ನ ರೀತಿಯಲ್ಲಿ ಬರ್ತಾರೆ. ಅದಕ್ಕೆ ನಮ್ಮ ರಾಜ್ಯದ ಬಹಳಷ್ಟು ಸಾಹಿತಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿರುವುದು ಕೂಡ ನಮ್ಗೆ ಕಾಣುತ್ತೆ. ಜನರಿಗೆ ಅವರಿಗೆಲ್ಲರಿಗೂ ಕೂಡ ಕೃತಜ್ಞವಾಗಿದೆ. ಇಷ್ಟು ಹೇಳಿ ಈ ಸಮಾರಂಭ ನಡೆಯುವ ಮೊದಲು ನಮ್ಮ ವಿವೇಕಾನಂದ ಒಂದು ಮಾತು ಹೇಳಿದ್ದಾರೆ, ನನಗೆ 3 ಮಂದಿ ಯುವಕರನ್ನು ಕೈಗೆ ಕೊಡಿ, ನಾನು ಈ ದೇಶವನ್ನೇ ಬದಲಾವಣೆ ಮಾಡ್ತೇನೆ. ಇದರಲ್ಲಿ 3 ಮಂದಿ ಅಲ್ಲ, 500 ಮಂದಿ ಯುವಕರನ್ನು ನಾವು ಹೆಚ್ಚಿಗೆ ಬದಲಾವಣೆ ಮಾಡಲಿಕ್ಕೆ ಆ ಪ್ರಕ್ರಿಯೆಯಲ್ಲಿ ತಯಾರಾಗಬೇಕು. ಇದು ನಮ್ಮ ಹೆಮ್ಮೆ. ಮತ್ತು ನಾನು ವೈಯಕ್ತಿಕವಾಗಿ ನಾನು ಬಹುಶಃ ಜನನುಡಿಯ ಕಾರ್ಯಕ್ರಮದಲ್ಲಿ ಆಗಲಿ, ಇದರ ಬೇರೆ ಯಾವ ಕಾರ್ಯಕ್ರಮದಲ್ಲಾಗಲಿ ನಾನು ಯಾವತ್ತೂ ಭವಿಷ್ಯದ ಬಗ್ಗೆ ಹತಾಶೆ, ನಿರಾಶೆ ವ್ಯಕ್ತಪಡಿಸುತ್ತಿಲ್ಲ. ವೈರಾಗ್ಯವನ್ನು ಇಲ್ಲವೇ ಇಲ್ಲ. ಸದಾ ಭರವಸೆಯಿಂದ ಇದ್ದ ನನಗೆ ಈ ತಲೆಮಾರಿನ ಯುವತಿಯರ ಬಗ್ಗೆ ಅಪಾರವಾದ ಭರವಸೆ ಮೊದಲಿಗೂ ಇದೆ. ಆ ಭರವಸೆ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಅನ್ನೋದು ಸಹ ಸಂತೋಷ ಆಗ್ತಾ ಇದೆ. ಅದರಿಂದ ಎಲ್ಲ ಜಿಲ್ಲೆಗಳಲ್ಲಿ ನಾನು ಯುವಕರು ಹೋಗಿ, ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಹಾವೇರಿಯಲ್ಲಿ ಮಾಡಿದ್ದಾರೆ, ರಾಯಚೂರಲ್ಲಿ ಮಾಡಿದ್ದಾರೆ, ದಾವಣಗೆರೆಯಲ್ಲಿ ಮಾಡಿದ್ದಾರೆ, ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಜನನುಡಿಯ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಎರಡನೇದಾಗಿ ನಮಗೆ ಒಂದು ಕೊರಗಿತ್ತು, ವೈಯಕ್ತಿಕವಾಗಿ ನನಗೂ ಕೂಡ ಕೊರಗಿತ್ತು. ಈ ನವಮಾಧ್ಯಮ ಅಂತ ನಾವು ಏನು ಹೇಳ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂ ಮೀಡಿಯಾ, ಅದರಲ್ಲಿ ನಾವು ಹಿಂದುಳಿದಿದ್ದೇವೆ. ನಮ್ಮಂತ ಕೆಲವರು ಅದಕ್ಕೆ ನಿರಂತರವಾಗಿ ಬಲಿಪಶುಗಳಾಗ್ತಾ ಇದ್ದೇವೆ. ಅದರ ಬಗ್ಗೆ ನಮಗೇನು ಮಾಡಲಿಕ್ಕಿಲ್ಲ. ಆದರೆ ನಮ್ಮ ಹುಡುಗರು ಹೆಚ್ಚು, ಹುಡುಗಿಯರಲ್ಲಿ ಭಾಗವಹಿಸ್ತಾ ಇಲ್ಲ. ನಮ್ಮ ಸಂಖ್ಯೆಯಲ್ಲಿ ನಾವು ಹೆಚ್ಚಿದ್ರೂ ಕೂಡ ಅಲ್ಲಿಯೇ ನಾವು ಅಲ್ಪಸಂಖ್ಯಾತರಾಗಿದ್ದೇವೆ ಎನ್ನುವ ಒಂದು ಕೊರಗು ನಮ್ಮಲ್ಲಿದ್ದು, ಈ ಜನನುಡಿಯ ಸಿದ್ಧತೆ, ತಯಾರಿ ಮತ್ತು ಈ 2 ದಿನಗಳ ಈ ಕಾರ್ಯಕ್ರಮಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ನಾವು ದಶದಿಕ್ಕುಗಳನ್ನು ನಾವು ಅದನ್ನು ಆವರಿಸುತ್ತೇವೆ. ಅದಕ್ಕಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿ ಈ ಕೆಲಸವನ್ನು ಮಾಡಿದ ಎಲ್ಲ ಯುವಕರಿಗೆ ಕೂಡ ಈ 2 ದಿನಗಳ ಕಾರ್ಯಕ್ರಮಗಳನ್ನು ನಮ್ಮೊಂದು ಮಾಧ್ಯಮ ವಿಭಾಗ ಅಂತ ಮಾಡಿ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಶಾಂತ್, ಚೇತನ, ಲಿಂಗರಾಜ್, ಅಶೋಕ್, ಕಿರಣ್ ಶಿವಮೊಗ್ಗ, ಹೊನ್ನಾಳಿ ಚಂದ್ರಶೇಖರ್, ವಸಂತ ಕುಮಾರ್ ಪಕ್ಕದಲ್ಲಿದ್ದಾರೆ. ಹಾಗಾಗಿ ಅದನ್ನು ಶೇರ್ ಮಾಡುವ ಜೊತೆಗೆ, ಪೋಸ್ಟ್ ಮಾಡುವ ಜೊತೆಗೆ ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ. ಇದು ಬಹಳ ಮುಖ್ಯವಾದ ಕೆಲಸ. ಯಾಕೆ ನಾನು ಮುಂದಿನ ಮಾತುಕತೆ ಹೇಳಬೇಕಂತ ಇದ್ದೆ, ಅದನ್ನು ಈಗ ನಮ್ಮ ಮುಂದಿರುವ ಬಹಳ ದೊಡ್ಡ ಸವಾಲು ಅಂದರೆ ಇವತ್ತು ಹೋರಾಟಗಾರರಿಗೆ ಅವರ ಜೊತೆಗೆ ನಿಂತು ಕೆಲಸ ಮಾಡಬೇಕಾಗಿರುವ ಒಂದು ಸಾಂಪ್ರದಾಯಿಕ ಮಾಧ್ಯಮಗಳು ನಮ್ಮ ಜೊತೆಯಲ್ಲಿ ಇಲ್ಲ. ಇದನ್ನು ಇವತ್ತಿನ ಪತ್ರಿಕೆಗಳ ಕವರೇಜ್ ನೋಡಿದರೆ ಯಾರ್ಯಾರು ನಮ್ಮ ಜೊತೆಗಿದ್ದಾರೆ, ಅವರು ಯಾರ್ಯಾರು ಇಲ್ಲ, ಯಾಕೆ ಅವರಿಲ್ಲ ಎನ್ನುವುದನ್ನು ಅರ್ಥ ಆಗ್ತದೆ. ಇದಕ್ಕಿರುವ ಒಂದೇ ಪರಿಹಾರ ಅಂದರೆ ನೀವು ನವಮಾಧ್ಯಮ, ಸೋಷಿಯಲ್ ಮೀಡಿಯಾ ಅಂತ ಏನು ಹೇಳ್ತೀವಿ, ಇದು ಓದನೆ ಪತ್ರಕರ್ತನಾಗುವ ಒಂದು ಮಾಧ್ಯಮ. ಇದಕ್ಕೆ ಪತ್ರಕರ್ತನ ಟ್ರೈನಿಂಗ್ ಬೇಕಾಗಿಲ್ಲ. ನನಗೆ ಏನೋ ಹೇಳಿಕೆ, ನಾನು ಇದರಲ್ಲಿ ಹೇಳ್ತಾ ಇದ್ದೇನೆ, ನೀನು ಹೇಳಿದ್ದೆ, ಇಟ್ ಇಸ್ 2-way ಕಮ್ಯುನಿಕೇಶನ್. ನಾನು ಬಹಳ ಸಂದರ್ಭದಲ್ಲಿ ಪತ್ರಿಕೆಗಳು 1-way ಕಮ್ಯುನಿಕೇಶನ್. ಅವ್ರು ಹೇಳಿದ್ರು, ಅವರು ಬರೆದಿರ್ತಾರೆ, ನಾವು ಓದ್ತೇವೆ. ನಮಗೆ ಹೆಚ್ಚೆಂದು ವಾಚಕರವಾಗಿ ಬರೆಯಬಹುದು, ಖುಷಿದ್ರೆ ಹಾಕ್ಬೋದು, ಇಲ್ಲದೆ ಕಷ್ಟ ಕೊಟ್ಟಿಗೆ ಆಗ್ಬೋದು. ಆದರೆ ಸೋಷಿಯಲ್ ಮೀಡಿಯಾ ಬಂದು ಒಂದು 2-way ಕಮ್ಯುನಿಕೇಶನ್.
ಬಹಳ ಮುಖ್ಯವಾಗಿ ಬಹುಶಃ ನಮ್ಮ ಕೆಲವು ಗೆಳೆಯರು ಕಳೆದ ಒಂದು ವಾರದಲ್ಲಿ ಎಷ್ಟು ಗಂಟೆ ನಿದ್ದೆ ಮಾಡಿದರು ನಮಗೆ ಗೊತ್ತಿಲ್ಲ. ಅದು ಮುನೀರ್ ಕಾಕಡಲ ಇರ್ಬೋದು, ನವೀನ್ ಸುರೀಜೆ ಇರ್ಬೋದು, ಅನಂತ್ ನಾಯ್ಕ್ ಇರ್ಬೋದು. ಬಹಳ ಮುಖ್ಯವಾಗಿ ಈ ಮೂರು ನಾವು ಬೆಂಗಳೂರಲ್ಲಿ ಸೇರ್ತಾ ಇದ್ದೇವೆ. ಇವರ ಜೊತೆ ಒಂದು ದೊಡ್ಡ ಗುಂಪು ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಹಾಗೆ ಅದಕ್ಕೆ ಹೇಳಿದ್ದು, ವಿವೇಕಾನಂದರು ನಿರೀಕ್ಷಿಸಿದ 3 ಮಂದಿ ಯುವಕರು ಇದ್ದಾರಲ್ಲ, ಇಂಥ 3 ಮಂದಿ ಯುವಕರು ಸಿಕ್ಕರೆ ನಾವು ಕೂಡ ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತ. ಅನುಪಮ ಅವರು HS ಅನುಪಮ ಅವರು ನಮಗೆ ಮಾಡಲಿಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಜನನುಡಿ ಕನ್ನಡ ನಾನು ವೈಯಕ್ತಿಕವಾಗಿ ಸಲ್ಲಿಸ್ತೀನಿ. ಇದರ ಇನ್ನೊಂದು ವಿಶೇಷತೆ ಏನಂದ್ರೆ, ಇದು ಮಂಗಳೂರಿನಂತ ಒಂದು ಸಮುದ್ರದ ಕಿನಾರೆಯಲ್ಲಿ ನಡೆಯುವ ಕಾರ್ಯಕ್ರಮಗಳು ಕೂಡ ಬೀದರ್ನಿಂದ ಹಿಡಿದು, ಚಾಮರಾಜನಗರದಿಂದ ಹಿಡಿದು, ಗುಲ್ಬರ್ಗದಿಂದ ಹಿಡಿದು ಎಲ್ಲಾ ಜಿಲ್ಲೆಗಳಿಂದ ಜನರು ಬಂದು ಯುವಕರು ಯುವತಿಯರು ಹೋರಾಟಗಾರರು ಚಿಂತಕರು ಬಂದು ಈ ಭಾಗಿಯಾಗಿದ್ದಾರೆ. ಇವರು ಬರೀ ಪ್ರೇಕ್ಷಕರಲ್ಲ, ಇವರು ವೈಯಕ್ತಿಕವಾಗಿ ಒಂದೊಂದು ಹೋರಾಟವನ್ನು ಮುನ್ನಡೆಸಿದ ನಾಯಕರು ಕೂಡ ಆಗಿರುವುದರಿಂದ ಇಲ್ಲಿ ನಾವು ಪಡೆದುಕೊಂಡ ಆ ಜ್ಞಾನವನ್ನ, ಆ ಸಂದೇಶವನ್ನ ಅವರು ಮುಂದೆ ಪಸರಿಸ್ತಾರೆ ನಂಬಿಕೆ ಇದೆ. ಅವರಿಗೆಲ್ಲರಿಗೂ ಕೂಡ ಜನನುಡಿ ಕನ್ನಡದ ನೆಲೆಯನ್ನು ಸಲ್ಲಿಸುತ್ತಾರೆ. ಇದಕ್ಕೆ ನಾವು ಸರ್ಕಾರದಿಂದ ಯಾವುದೇ ಜನ ಸಹಾಯವನ್ನ ಪಡೆದಿಲ್ಲ. ಬಹಳ ದೊಡ್ಡ ಬಂಡವಾಳಶಾಹಿಗಳಿಗೂ ನಾವು ಕಾರ್ಪೊರೇಟ್ ದನಿಗಳಿಗೂ ಕೂಡ ಇದನ್ನು ಪಡೆದಿಲ್ಲ. 25 ರೂಪಾಯಿಯನ್ನು ಕೊಟ್ಟು ಹೋಗಿದ್ದಾರೆ, ಇನ್ನೂ ಜಾಸ್ತಿ ದೊಡ್ಡವರು ಕೊಟ್ಟು ಹೋಗಿದ್ದಾರೆ. ಬಹುಶಃ ಎಲ್ಲ ಲೆಕ್ಕ ತೆಗೆದರೆ ಸ್ವಲ್ಪ ಕಷ್ಟದಲ್ಲಿ ಇರ್ಬೋದೇನೆ. ಜನ ಸಂಖ್ಯೆ ಜಾಸ್ತಿ ಇದೆ, ಬೇಕಾದ್ರೆ ತಯಾರಿ ಮಾಡಬೇಕಾಗಿದೆ. ಅದನ್ನೇನೋ ಆ ಧೈರ್ಯ ಇದೆ ನಮಗೆ, ನಿಮ್ಮೆಲ್ಲರ ಸಹಕಾರ ಇದೆ ಎನ್ನುವ ಭರವಸೆ ಇದೆ. ಇದಕ್ಕೆ ಎಲ್ಲ ಈ ರೀತಿಯ ದೇಣಿಗೆಯನ್ನು ಕೊಟ್ಟು ಸಹಕರಿಸಿದವರು ಎಲ್ಲರಿಗೂ ಕೂಡ ಜನನುಡಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಅದೇ ರೀತಿ ಭೂಮಿಕಾಯಿ ಬಳಗ, ನಾದ ತಂಡ ಮತ್ತು ಜನಾರ್ದನ ಸಿದ್ದಯ್ಯವರ ನೇತೃತ್ವದ ತಂಡಗಳು ಹಾಡುಗಳ ಮೂಲಕ ಇದನ್ನ ಇಡೀ ಸಮಾರಂಭವನ್ನು ಜೀವಂತವಾಗಿದ್ದಾರೆ. ಅವರಿಗೆ ಕೂಡ ಜನನುಡಿ ಅತಿಥಿಗಳಾಗಿ ಗೋಷ್ಠಿಗಳಲ್ಲಿ ಭಾಗವಹಿಸದೆ ಇದ್ರೂ ಕೂಡ ಆ ಅವಕಾಶ ಇಲ್ಲದಿದ್ರೂ ಕೂಡ ಬಹಳಷ್ಟು ನಮ್ಮ ಹಿರಿಯ ಸಾಹಿತಿಗಳು ಪ್ರೇಕ್ಷಕರಾಗಿ ಕೂತಿದ್ದಾರೆ. ಅದು ಅವರಿಗೆ ನಾವು ಜನನುಡಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಇಲ್ಲಿಗೆ ನನ್ನ 14ನೇ ಕಾರ್ಯಕ್ರಮ ಮುಗಿದಿದೆ. ನನಗೆ ಮಾತಾಡಬೇಕಂತ ಒತ್ತಡ ಇದೆ, ಅದಕ್ಕೆ ನಾನು ಮಾತಾಡ್ತೇನೆ. ಕನಿಷ್ಠ 1.5 ಗಂಟೆ ಮಾತಾಡಬೇಕಂತ ಮಾಡಿದ್ದೆ. ಯಾಕೆ ಮಾತಾಡ್ಬೇಕಂತಂದ್ರೆ ಮತ್ತೆ ಯಾರನ್ನು ಭಾಷಣ ಕರೆದರೆ ಬಹಳ ತಲೆದಿಂದ ಇವನನ್ನು ಕರೆಯಬಾರದು ಅಂತ ಹೇಳಬಹುದು ಅಂತ ನಾನು ಅದಕ್ಕೆ ಈ ಬೇರೆ ಬೇರೆ ಮಾತುಗಳನ್ನು ಹೋಗ್ತಾ ಇದ್ದೇನೆ. ನನ್ನ ಕರೆಯದಾಗ ಏನು ಮಾಡಬೇಕು ಇಲ್ಲಿ ಬಹಳ ಮುಖ್ಯವಾಗಿ ಜನನುಡಿಯ ಕಾರ್ಯಕ್ರಮಗಳನ್ನು ರೂಪಿಸುವಾಗ 2 ಮುಖ್ಯ ವಿಷಯಗಳನ್ನ ಕೇಂದ್ರವಾಗಿಟ್ಟುಕೊಂಡು ಚರ್ಚೆಗಳನ್ನು ನಡೆಸಬೇಕಾಗಿದೆ. ಒಂದು, ಇತ್ತೀಚೆಗೆ ಬಹಳಷ್ಟು ಚರ್ಚೆಗೀಡಾಗುತ್ತಿರುವ ಅಸಹಿಷ್ಣುತೆ. ಇನ್ನೊಂದು, ನಮ್ಮ ಅಭಿವೃದ್ಧಿಯ ಮಾದರಿ. ಅದರ ಜೊತೆಗೆ ಕೋಮುವಾದ ಮತ್ತಿತರ ವಿಚಾರಗಳು, ಮೌಢ್ಯದ ವಿಚಾರಗಳನ್ನು ಕೂಡ ಚರ್ಚಿಸುವ ಜೊತೆ ಈ 2 ವಿಚಾರಗಳನ್ನು ಅಂತ ನಾವು ಆ ಕಾಲದಲ್ಲಿ ಸಿದ್ಧತೆಯ ಕಾಲದಲ್ಲಿ ಯೋಚನೆ ಮಾಡಿದ್ದೇವೆ. ಅಸಹಿಷ್ಣುತೆ ಬಗ್ಗೆ ನಿನ್ನೆಯಿಂದ ಬಹಳಷ್ಟು ಚರ್ಚೆಗಳಲ್ಲಿ ಚರ್ಚೆ ಆಗಿದೆ. ಆ ಚರ್ಚೆಗಳು ಹೇಗೆ ನಡೀತಾ ಇದೆ ಅಂದ್ರೆ, ಇದೇನ ಕಳೆದ 2-3 ತಿಂಗಳಲ್ಲಿ ಅಸಹಿಷ್ಣುತೆ ದೇಶದಲ್ಲಿ ಪ್ರಾರಂಭವಾಗಿದೆ. ಅಧಿಕಾರಿಗಳ ಪ್ರತಿಭಟನೆಗಳು ನಡೀತಾ ಇದೆ. ಹೊಸದಾಗಿ ಅಸಹಿಷ್ಣುತೆ ವಿರುದ್ಧ ಹಿಂದೆ ಏನು ಹೋರಾಟ ನಡೆದಿಲ್ಲ, ಅಸಹಿಷ್ಣುತೆ ಏನು ಇಲ್ಲೇ ಇಲ್ಲ, ಅಸಹನೆ ಏನು ಇಲ್ಲೇ ಇಲ್ಲ. ಇದೆಲ್ಲವೂ ಸಾಧನೆಯಿಂದ, ಸೌಹಾರ್ದತೆಯಿಂದ ಸುಖಕರವಾಗಿ ಈ ಸಮಾಜ ಎನ್ನುವ ಅಭಿಪ್ರಾಯವನ್ನು ಕೂಡ ಇದಕ್ಕೆ ಯಾಕೆ ಕಾರಣ ಏನಿದೆ? ನಾನು ನಮ್ಮ ವಿರೋಧಿಗಳು ಮಾತ್ರ ಅಲ್ಲ, ನಮ್ಮ ಜೊತೆ ಇದ್ದವರು ಕೂಡ ಸ್ವಲ್ಪ ಅತಿಯಾಗಿದೆ ಅಂತ ಹೇಳಿದ್ದು ನನಗೆ ಗೊತ್ತಿದೆ. ಆದರೆ ಅಸಹನೆ ಎನ್ನುವುದು ಕಳೆದ 5
ವರ್ಷಗಳಿಂದ ಅಸಹಿಷ್ಣುತೆ ಎನ್ನುವುದು ಕಳೆದ 5,000 ವರ್ಷಗಳಿಂದ ಇದೆ ಎಂಬುದನ್ನು ನೀವು ಧಾರ್ಮಿಕ ಚಳವಳಿಯ ಪರಂಪರೆಯನ್ನು ನೋಡಿದರೆ ಅದಕ್ಕೆ ಇದರಾಗಿ ಒಂದು ಪ್ರತಿಭಟನಾ ಚಳವಳಿ ಪರಂಪರೆ ಇದೆ. ಬುದ್ಧನ ಹೋರಾಟ ಏನಿದೆ ಅದು ಆ ಕಾಲದ ಅಸಹಿಷ್ಣುತೆ ವಿರುದ್ಧದ ಹೋರಾಟ ಇದೆ ಅಂತ ನಾವು ಬರೀಬಹುದು. ಬಸವಣ್ಣನ ಹೋರಾಟ ಏನಿದೆ ಅದು ಕೂಡ ಅದೇ ರೀತಿಯ ಅಸಹಿಷ್ಣುತೆ ವಿರುದ್ಧದ ಹೋರಾಟ. ಅದರ ನಂತರ ಅಂಬೇಡ್ಕರ್ ಇರಲಿ, ನಾರಾಯಣ ಗುರು ಇರಲಿ, ಪೆರಿಯಾರ್ ಇರಲಿ, ನೀವು ಯಾವ ಸಮಾಜ ಸುಧಾರಕರ ಅವರ ಕಾರ್ಯಕ್ರಮ ಚಟುವಟಿಕೆಗಳನ್ನು ನೋಡಿದರೆ ಅವರು ಆ ಕಾಲದ ಅಸಹಿಷ್ಣುತೆ ವಿರುದ್ಧ ನಡೆಸಿದ ಹೋರಾಟ. ಯಾಕೆಂದ್ರೆ ಈ ಸಮಾಜದಲ್ಲಿ ಅವರ ಅಂತರ್ಗತವಾಗಿ ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಮುಸ್ಲಿಮರ ಬಗ್ಗೆ ಒಂದು ಅಸಹನೆ, ಅಸಹಿಷ್ಣುತೆ ಬಹಳ ವರ್ಷಗಳಿಂದ ಇದೆ. ಅದು ಕಳೆದ 2 ವರ್ಷಗಳಿಂದ, 1 ವರ್ಷದಿಂದ, 6 ತಿಂಗಳಿಂದ ಪ್ರಾರಂಭವಾಗಿದ್ದು ಅಲ್ಲ. ಅದು ಮೊದಲಿಲ್ಲ. ಅದ್ರ ವ್ಯತ್ಯಾಸ ಏನಂತ ಯಾರಾದ್ರೂ ಕೇಳಬಹುದು. ಅಸಹಿಷ್ಣುತೆ ಹಿಂದೆ ಕೂಡ ಇದ್ದಲ್ಲ, ಆಗ ಯಾರು ಪ್ರತಿಭಟನೆ ಮಾಡಿದ್ದಾರೆ? ಇಲ್ಲಿ ಈ ಅಸಹಿಷ್ಣುತೆಗಳನ್ನು 2 ರೀತಿಯಲ್ಲಿ ನೋಡಿ ಸಾಧ್ಯ. ಸಾಮಾಜಿಕವಾದ ಅಸಹಿಷ್ಣುತೆ, ಅಂಬೇಡ್ಕರ್ ಅವರನ್ನು ಎದುರಿಸಲಿಕ್ಕೆ ನಮ್ಮ ಕೈಯಲ್ಲಿ ಸಂವಿಧಾನ ಎನ್ನುವ ಅಸ್ತ್ರವನ್ನು ಕೊಟ್ಟು, ನೀವು ಅಸ್ಪೃಶ್ಯತೆ ಎನ್ನುವುದು ಅಸಹಿಷ್ಣುತೆ, ಅದರ ವಿರುದ್ಧ ನೀವು ಹೋರಾಟ ಮಾಡಲಿಕ್ಕೆ ಸಂವಿಧಾನ ಎನ್ನುವ ಕೈಯಲ್ಲಿ ಅದು ರೂಪಿಸಿದ ಕಾನೂನುಗಳಿದೆ. ಶಾಸಕಾಂಗ ಇದೆ, ಕಾರ್ಯಗಳಿವೆ, ನ್ಯಾಯಾಲಯವಿದೆ, ಮತ್ತು ತನ್ನನ್ನು ತಾನೇ 4ನೇ ನ್ಯಾಯ ಅಂತ ಹೇಳಿಕೊಂಡ ಮಾಧ್ಯಮಗಳ ಕೂಡ ಇದೆ. ಇದು ನಮ್ಮ ಪರವಾಗಿರುವಂತಹ ಅಸ್ತ್ರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಹಿಂದಿನ ಅಸಹಿಷ್ಣುತೆಗೆ ಮತ್ತು ಈಗಿನ ಅಸಹಿಷ್ಣುತೆಗಿರುವ ಬಹಳ ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಈ ಅಸಹಿಷ್ಣುತೆಯ ವಿರುದ್ಧ ಹೋರಾಡುವವರನ್ನ ದಮನ ಮಾಡಲಿಕ್ಕೆ ಪ್ರಭುತ್ವವೇ ಬೇಕಾಗಿದೆ. ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ. ದಾಖಲೆಯಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ತನ್ನ ಮನೆಯಲ್ಲಿ ಫ್ರಿಡ್ಜ್ನಲ್ಲಿ ದನದ ಮಾಂಸ ಇಟ್ಟಿದ್ದೇನೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನು ಸುಟ್ಟಾಡಿದಾಗ ಈ ದೇಶದ ಪ್ರಧಾನಿ ಅದಕ್ಕೆ ತಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡುವುದಿಲ್ಲ. ಬಹಳ ದಿನಗಳ ನಂತರ, ಒತ್ತಡ ಬಂದ ನಂತರ ಕಾಟಾಚಾರಕ್ಕೆ ಒಂದು ಸ್ಟೇಟ್ಮೆಂಟ್ ಒಬ್ಬ ಪ್ರಧಾನಿ ರಾಜಕೀಯ ಮಾತಾಡಬಾರದು. ಪ್ರಶ್ನೆ ಏನಂದ್ರೆ ಆ ಮೂಲಕ ಅವರು ಏನು ಸಂದೇಶ ಕೊಡ್ತಾರೆ? ಗಿರಿರಾಜ್ ಸಿಂಗ್ ಹೇಳಿದಾಗ ಏನು ಸಂದೇಶ ಕೊಡ್ತಾರೆ? ಯೋಗಿ ಆದಿತ್ಯನಾಥ್ ಹೇಳಿದಾಗ ಏನು ಸಂದೇಶ ಕೊಡ್ತಾರೆ? ಸರ್ಕಾರ, ಪ್ರಭುತ್ವ ಏನು ಸಂದೇಶ ಕೊಡುತ್ತೆ? ಪ್ರಭುತ್ವ ಮೌನ ಮಾಡಿದ್ರೆ ಅವರು ಮಾಡ್ತಾರೆ ಎಲ್ಲ ಅವರ ಹೇಳಿಕೆಗಳನ್ನ, ಅವರ ನಡವಳಿಕೆಗಳನ್ನ ಬೆಂಬಲಿಸ್ತದೆ ಅಂತ. ಇದು ಬಹಳ ಅಪಾಯಕಾರಿ. ಇಷ್ಟು ಮಾತ್ರ ಅಲ್ಲ, ಕೇವಲ ಚುನಾಯಿತ ಒಂದು ಸರ್ಕಾರ ಇಲ್ಲವೇ ನಾವು ಪ್ರಭುತ್ವ ಅಂತ ಹೇಳಿಕೊಂಡು ಏನು ಹೇಳಿದ್ದೇವೆ ಅದು ಮಾತ್ರ ನಾವು ಎದುರಾಗಿ ನಿಂತರೆ ಸಮಸ್ಯೆ ಇದೆ. ಅದರ ಹಿಂದೆ ಕೆಲವು ಸಂವಿಧಾನೇತರ ಶಕ್ತಿಗಳು ಇವತ್ತು ಅವರನ್ನು ಮುನ್ನಡೆಸಿದೆ. ಇದು ಇನ್ನೂ ಆತಂಕಕಾರಿ. ಇವತ್ತು ಈ ದೇಶದ ಶಿಕ್ಷಣ ನೀತಿಯನ್ನ, ಈ ದೇಶದ ಸಾಂಸ್ಕೃತಿಕ ನೀತಿಯನ್ನ, ಈ ದೇಶದ ಆರ್ಥಿಕ ನೀತಿಯನ್ನ ರೂಪಿಸುವುದು ಚುನಾಯಿತ ಸರ್ಕಾರ ಅಲ್ಲ ಎನ್ನುವುದನ್ನು ನಾವು ಗಮನಿಸಬೇಕಾಗಿದೆ. ಅದು ರೂಪುಗೊಳ್ಳುವುದು, ಅದು ನಾಗ್ಪುರದಲ್ಲಿ ರೂಪುಗೊಳ್ಳುತ್ತೆ, ಇಲ್ಲದೆ ಜಂಡೇವಾಲದಲ್ಲಿ ರೂಪುಗೊಳ್ಳುತ್ತೆ, ಇಲ್ಲಿ ಬೆಂಗಳೂರಿನ ಕೇಶವಪುರದಲ್ಲಿ. ಇವರು ಯಾರು ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ, ನಿಮ್ಮೆದುರು ಬಂದು ಮತಗಳನ್ನು ಕೇಳುವುದಿಲ್ಲ. ಆದರೆ ಅವರು ಎಲ್ಲ ಬಗೆಯ ಅಧಿಕಾರವನ್ನು ಕೈಯಲ್ಲಿ ಇಟ್ಟುಕೊಂಡು ಚುನಾಯಿತ ಪ್ರತಿನಿಧಿಗಳನ್ನ ಕೈಗೊಂಬೆಗಳನ್ನಾಗಿ ಮಾಡಿ ಈ ಆಡಳಿತವನ್ನು ನಡೆಸಿದ್ದಾರೆ. ಇದು ಬಹಳ ಆತಂಕಕಾರಿ. ಬೆಳಿಗ್ಗೆ ಯಾರು ಹೇಳ್ತಾರೆ ನಮಗೆ ಅವರ ಶತ್ರುಗಳು ಯಾರಂತ ಗೊತ್ತಾಗುವುದಿಲ್ಲ. ಇದರಲ್ಲಿ ಇವರು ಶತ್ರುಗಳು ಯಾರಂತ ಗೊತ್ತಾಗುವುದಿಲ್ಲ. ನಿಮ್ಮ ಎದುರಿಗೆ ಕಾಣ್ತಾ ಇರೋದು ಕೇವಲ ಮುಖವಾಡಗಳು ಮಾತ್ರ. ನಾವು ಮುಖವಾಡಗಳ ಜೊತೆ ಗುದ್ದಾಡ್ತಾನೆ ಇರ್ತೇವೆ. ಅವರು ಒಂದಷ್ಟು ಜನ ಗುದ್ದಾಡೋದನ್ನು ಬಿಟ್ಟು ಆ ಮುಖವಾಡವನ್ನು ಕಳೆದು ಇನ್ನೊಂದು ಮುಖವಾಡವನ್ನು ಇಡ್ತಾರೆ. ನಾವು ಅದರ ಜೊತೆ ಗುದ್ದಾಡ್ತೇವೆ. ಆ ಮುಖವಾಡವನ್ನು ಹರಿದಾಗ ಹಿಂದಿನ ಮುಖವನ್ನು ನಾವು ಬೆತ್ತಲೆ ಮಾಡಿದರೆ ಮಾತ್ರ ಇವತ್ತಿನ ಅಸಹಿಷ್ಣುತೆ ವಿರುದ್ಧದ ಹೋರಾಟವನ್ನು ನಾವು ಮುಂದೆ ಅದನ್ನು ಮಾಡಬೇಕು. ಇದು ಬಹಳ ಆಸಕ್ತಿಕಾರಿ. ಸಂವಿಧಾನ ಪ್ರಭುತ್ವವೇ ಅದರ ಬೆಂಬಲವಾಗಿ ನಿಂತಿದ್ದು ಮತ್ತು ಸಂವಿಧಾನೇತರ ಶಕ್ತಿಗಳು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಅವರ ಜಾಗದಲ್ಲಿ ನಿಂತು ತಾನು ಮಾಡ್ತಾರೆ. ಅವರೇ ಸರ್ಕಾರವೇ ಕೊಟ್ಟ ಅಂಗರಕ್ಷಕರನ್ನು ಆತ್ಮಹತ್ಯೆಯಲ್ಲಿ ಇಟ್ಕೊಂಡು ಈ ದಾನ ಮಾಡಿಕೊಡ್ತಾರೆ. ಈ ಮಂಗಳೂರಿನಲ್ಲಿ ನಾನು ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಹೆಚ್ಚು ಮಾತಾಡುವುದು. ನನಗೆ
ಹಿಂದೆ ಕಳೆದ ಜನ್ಮದಲ್ಲಿ ಇಲ್ಲಿ ಮಾತಾಡಿದೆ. ಅದರಿಂದ ಇದನ್ನು ಹೇಳ್ತಾ ಇರುವಾಗ ಇದರ ವಿರುದ್ಧದ ಹೋರಾಟವನ್ನು ಹೇಗೆ ರೂಪಿಸಿಕೊಳ್ಬೇಕು ಎನ್ನುವುದರ ಬಗ್ಗೆ ನಿನ್ನೆ ದೇವರು ಮಾಡಿ ನಾನು ನಿಜವಾಗಿ ಮಾತಾಡಬಾರದಂತ ನಿನ್ನೆ ಯೋಚನೆ ಮಾಡ್ತಾ ಇದ್ದೆ. ನಾನು ಮತ್ತು ದೇವರು ಬರ್ತಾ ಇರುವ ಕಾಲದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ನಾನು ಹೇಳಿದೆ ಇತ್ತೀಚೆಗೆ ನೀವು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಅಂತ. ಅವ್ರು ಹೇಳ್ತಾ ಇದ್ರು ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ ಅಂದ್ರೆ ನಾನು ಸರಿಯಾಗಿಲ್ಲ ಅಂತ ಅರ್ಥ. ನನಗೆ ನನಗೂ ಬಹಳ ಕಟ್ಟಿದೆ. ನನಗೂ ಬಹಳ ಜನ ನನ್ನ ಬೇಡ ಅಂತ ಕರೀತಾರೆ. ಯಾಕೆ ಕರೀತೀವಿ ಅಂತ ಕೇಳಿದ್ರೆ ನೀವು ಬರ್ಬೇಕು ಸರ್, ಯಾಕೆ ಬರ್ಬೇಕು ಅಂತ ಕೇಳಿದ್ರೆ ನೀವು ಕಾಂಟ್ರವರ್ಸಿಯಾಗಿ ಬಹಳ ಚೆನ್ನಾಗಿ ಮಾತಾಡ್ತೀವಿ. ನನಗೆ ದೇವರು ಏನೇ ಹೇಳಿದ್ರು ನಮ್ಮ ಮಾತುಗಳನ್ನು ಮೊದಲು ನಾವೇ ಕೇಳಬೇಕಾಗ್ತದೆ. ಅದರಿಂದ ಮಾತು ಕಡಿಮೆ ಮಾಡಬೇಕಾದ್ರೆ ಎನ್ನುವುದರಲ್ಲಿ ನಾನು ಕೂಡ. ಆದರೆ ದೇವರು ಅವರು ಕೆಲವು ನಾನು ಇವತ್ತು ಸಂವಾದದಲ್ಲಿ ಇರಬೇಕು, ಸಂವಾದ ನಡೆಸಬಹುದು ಅಂತ ನನಗೆ ಅನಿಸಿತು. ಅವರು ಹೇಳಿದ್ದಾರೆ ಮತ್ತು ಇಲ್ಲಿ ಅನೇಕ ಚಿಂತಕರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾನು ಹೇಳಿದ್ದೆ ಸರಿ ಅಂತ ನಾನು ಹೇಳುವುದಿಲ್ಲ. ಈ ಪರ್ಯಾಯ ಅಂದರೆ ಏನು? ಕ್ರಿಯೆಗೆ ಪ್ರತಿಕ್ರಿಯೆ ಆಗಬಾರದು, ಪರ್ಯಾಯ ಆಗಬಾರದು ಅನ್ನೋದು ಒಂದು ಚರ್ಚೆ. ಇದರ ಬಗ್ಗೆ ಇನ್ನೊಂದು ಚರ್ಚೆ ಮಾಡಬೇಕಾಗಿದೆ. ನಾವು ಬಹಳ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಎನ್ನುವುದು ನನಗೆ ಮೊದಲಿಗೆ ಈ ಸದಾ ನನ್ನಂತ ಇರಬೇಕಂತ ಡಾಕ್ಟರ್ ಹೇಳ್ತಾರೆ. ಆದರೆ ಒಬ್ಬ ಸೆನ್ಸಿಟಿವ್ ಆದ ಮನುಷ್ಯ ಮಂಗಳೂರಿನ ಅಂತ ನಗರದಲ್ಲಿ ನಿಂತು ಅವನು ನನ್ನಂತೆ ಇದಕ್ಕೆ ಸಾಧ್ಯ ಇದೆ ಅಂತ ಅವನಿಗೆ ಪುಟದಲ್ಲಿದ್ರೆ ಯಾವ ನೈತಿಕ ಪರಿಸ್ಥಿತಿ ಆಗುತ್ತೆ, ಯಾವ ಅಮಾಯಕರು ಜೈಲಿಗೆ ಆಗ್ತಾರೆ, ದಿನನಿತ್ಯ ಈ ರೀತಿಯ ಕೋಮುಗಲಭೆಗಳು ದೌರ್ಜನ್ಯಗಳನ್ನು ಮಾಡ್ತಾರೆ, ಅಲ್ಪಸಂಖ್ಯಾತ ಜನ ಬಯಲಿಂದ ಬದುಕ್ತಾ ಇದ್ದಾರೆ, ಬಹುಸಂಖ್ಯಾತರು ನಿನ್ನೆ ಮೊನ್ನೆ ಕೂಡಿ ಮಾಡ್ತಾ ಇದ್ದವರು ಇದು ಬಡದಾಟಕ್ಕೆ ನಿಂತಿದ್ದಾರೆ. ಇದನ್ನೆಲ್ಲ ನೋಡ್ತಾ ನಾನು ಬಹಳ ನನ್ನಂತ ಇರ್ತೇನೆ ಅಂತ ಹೇಳಿದ್ರೆ ನಾನು ಭಾಗ್ಯ, ನಾನು ಮನುಷ್ಯ ಆಗಲ್ಲ. ಅದರಿಂದ ನೀವು ಬಹಳ ಸಂದರ್ಭದಲ್ಲಿ ಫೇಸ್ಬುಕ್ ಬರುತ್ತೆ ನೋಡಿ. ಇವತ್ತು ಸ್ವಾಮಿ ಶರಣಯ್ಯಪ್ಪನ ಭಕ್ತರಿಗೆ ಮುಸ್ಲಿಮರು ಊಟ ಬಡಿಸಿದ್ರು, ಇದು ಪಾಸಿಟಿವ್, ಇದನ್ನು ಹಾಕಿ ಪ್ರಚಾರ ಇಷ್ಟೇ ಸಾಕಿ ಏನು ಪ್ರಶ್ನೆ. ಕ್ರಿಯೆಗೆ ಪ್ರತಿಕ್ರಿಯೆ ಕೊಡದೇ ಇದ್ರೆ ನಾವು ಹೋರಾಟವನ್ನು ರೂಪಿಸಿದ್ವಿ ಹೇಗೆ? ನಾನು ಬೆಳಿಗ್ಗೆ ನನ್ನ ಸ್ನೇಹಿತರಲ್ಲಿ ಇದನ್ನು ಚರ್ಚೆ ಮಾಡ್ತಾರೆ. ಗಾಂಧೀಜಿಯ ರೈಲಿನಿಂದ ತೆಗೆದು ಹೊರಗೆ ಹಾಕಿದಾಗ ಅದೊಂದು ಕ್ರಿಯೆ. ಗಾಂಧೀಜಿ ಈ ಹೋರಾಟದ ಪ್ರತಿಕ್ರಿಯೆ ಅಂತ ನಾನು ಅವರು ಭಾರತಕ್ಕೆ ಬಂದು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡೋದಲ್ಲ, ಒಂದು ನಮ್ಮನ್ನು ನಾವು ಬಲಪಡಿಸಬೇಕು, ಒಂದು ಬಡತನವನ್ನು ನೀಗಿಸಿಕೊಳ್ಬೇಕು, ನಾವು ಶಿಕ್ಷಿತರಾಗಬೇಕು, ಆನಂತರ ಹೋರಾಟ ಮಾಡೋದು ಇಲ್ಲಿಯವರೆಗೆ ನಾವು ಬ್ರಿಟಿಷರ ಗುಲಾಮರಾಗಿದ್ದೇವೆ. ಅದರರ್ಥ ನಾವು ಬೀದಿಗೆ ನಿಂತು ಹೋರಾಟ ಮಾಡಬೇಕಂತ ಏನಲ್ಲ, ನಾವು ಬಹಳ ಸಹಿಷ್ಣುಗಳಾಗಬೇಕಂತ ಹೇಳ್ತಾ ಇದ್ದೀವಿ. ಇದು ಹೋರಾಟದ ಕಿಚ್ಚನ್ನು ಮಾಡಿಕೊಳಿಸ್ತದೆ. ನೀವು ನನಗೆ ಬಹಳ ಸಂದರ್ಭದಲ್ಲಿ ನಾನು ಕೆಲಸದಲ್ಲಿ ಹೇಳಿದೆ, ದ್ವೇಷಿಸಬೇಕಾದವರನ್ನ ದ್ವೇಷಿಸಬೇಕಾದಷ್ಟು ದ್ವೇಷಿಸದೇ ಇದ್ರೆ ಪ್ರೀತಿಸಬೇಕಾದವರನ್ನು ಪ್ರೀತಿಸಬೇಕಾದಷ್ಟು ಪ್ರೀತಿ ಮಾಡಲಿಕ್ಕೆ ಆಗುತ್ತದೆ. ಅದರಂತೆ ನಾನು ಕತ್ತಿ ದುರಾಣಿ ಇಟ್ಕೊಂಡು ಅವರ ತಲೆ ಇಡಬೇಕಂತ ನಾನು ಹೇಳ್ತೇನೆ. ನೀವು ಮಾನಸಿಕವಾಗಿ ಭೌತಿಕವಾಗಿ ನೀವು ಆ ತಾಯಿಯಾಗಿ ಇರಬೇಕು. ಇಂಥ ಚರ್ಚಾತ್ಮಕದ ಮೂಲಕ ಓದಿನ ಮೂಲಕ ಆ ರೀತಿಯ ಸಿದ್ಧತೆಯನ್ನು ನೀವು ಮಾಡದೇ ಇದ್ರೆ ನಾವು ಬಹಳ ಪಾಸಿಟಿವ್ ಆಗಿ ಡಾಕ್ಟರ್ಗಳಿಗೆ ಹೇಳ್ತಾರೆ, ಬಹಳ ಟೆನ್ಷನ್ ಆಗಿ ಬಹಳ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು, ಕಣ್ಣು ಜನ ಒಂದು ಮಾತು. ನನಗೆ ಇದು ಬಹಳ ಜೀವ ವಿರೋಧಿಯಾದ ಮನುಷ್ಯ ವಿರೋಧಿಯಾದ ಸಹಾಯ ಅಂತ ನಾವು ಕಣ್ಣು ಮುಚ್ಚಬಾರ್ದು, ಕಣ್ಣು ತೆರೆದು ನಾನು ಬಾಯಿ ಮುಚ್ಚಬಾರ್ದು, ಬಾಯಿ ತೆರೆದು ಮಾತನಾಡಬೇಕು. ನಾನು ಬಹಳ ಯುವ ಆಸಕ್ತಿಯವರ ಸತ್ತಾಗ ಹೋಗ್ತಾರೆ. ಇಲ್ಲಿ ಸಜ್ಜನರು ಮೌನಿಗಳಾಗಿದ್ದಾರೆ, ದುರ್ಜನರು ಹೂಮಾರಿಗಳಾಗಿದ್ದಾರೆ. ನನಗೆ ಎಷ್ಟೋ ಸರಿ ಅನಿಸಿದೆ, ಆದರೆ ನನಗೆ ಭರವಸೆ ಇದೆ. ಆದರೆ ಕಳೆದ 2 ವರ್ಷಗಳಲ್ಲಿ ನೋಡಿದರೆ ಸಜ್ಜನರು ಮೊದಲ ಬಾರಿ ತಮ್ಮ ಮೌನವನ್ನು ಮುರಿದು ಮಾತನಾಡಿದ್ದಾರೆ. ಇವತ್ತು ಪ್ರಶಸ್ತಿ ವಾಪಸ್ ಏನಿದೆ ಅದು ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ ಅಂತ ಅಂತಾರಾಷ್ಟ್ರೀಯ ಅವರು ಮೌನವಾಗಿದ್ರೆ
ಮಹಾನುಭಾವರನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ನಾನು ಗೋಧ್ರಾ ಗುಜರಾತ್ ರೈಟ್ ಫಾಲೋ ಮಾಡಿದ್ದೆ. ನನಗೆ ಈ ಕೌಶಲ್ ಬಾಲ್ನ ಗಂಡ ಅಲ್ಲಿ ಒಂದು ಕ್ಯಾಂಪಿನಲ್ಲಿ ಈ ಇಡೀ ಘಟನೆಯನ್ನು ನೆರೇಟ್ ಮಾಡೋದನ್ನ ನಾನು ಕೇಳಿದೆ. ಇಂಥ ಒಂದು ಘಟನೆಗೆ ಅವಕಾಶ ನೀಡುವಂತಹ ಪ್ರಭುತ್ವದ ನೇತೃತ್ವ ವಹಿಸಿದವರು ಇವರು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಹೇಳಿದ್ರೆ ಅಲ್ಲಿ ಯಾರು ನಮಗೆ ನಾನಂತ ಹೇಳೋದಲ್ಲ. ತೀಸ್ತಾ ಸೆಂಟ್ರವಾಗಿ ಹೇಳಿದ್ರು, ಸಂಜೀವ್ ಕೊಟ್ಟು ಹೇಳಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಚಿಂತಕರು ಉಪ ಸವಾಲ ವೇದಿಕೆಯವರನ್ನು ಹೇಳಿದ್ದಾರೆ, ನಮ್ಮ ಸ್ನೇಹಿತರು ಬಹಳಷ್ಟು ಚಿಂತಕರನ್ನು ಹೇಳಿದ್ದಾರೆ. ಆದರೆ ಬಹಳ ಸಣ್ಣ ದನಿಗೆ ಹೊರಟದ್ದು ಯಾಕೆ ಅಂದರೆ ಉದಾಹರಣೆ ಕೊಟ್ಟುಬಿಡುವುದು. ಯಾವುದೋ ಒಬ್ಬರು ಹುಡುಗಿ ಅವಳ ಪಾಡಿಗೆ ಅವಳ ಸ್ನೇಹಿತರ ಜೊತೆ ಇದ್ದಾರೆ ಅಂದರೆ ಅದನ್ನು ಸಹಿಸಿಕ ಆಗಿದೆ. ಇಡೀ ಸರ್ಕಾರವನ್ನೇ ಅದರ ವಿರುದ್ಧ ಚೂಪಿಟ್ಟು ಅವರನ್ನು ಫಾಲೋ ಮಾಡಲಿಕ್ಕೆ ಬಂದವ ಅವರನ್ನು ಕೇಜ್ರಿವಾಲ್ ಭಾಷೆಯಲ್ಲಿ ಸೈಕೋಪಾತ್ ಹೇಳಿದ್ರೆ ಮತ್ತೆ ಒಬ್ಬರಿಗೆ ಅವರ ಸ್ನೇಹಿತರು ಯಾರು ಇರಬೇಕು ಅವಳ ಆಯ್ಕೆಯಪ್ಪ ನೋಡಿ ಸಂತೋಷ ಪಡು, ಪ್ರೀತಿ ಮಾಡ್ತಾರೆ ನೋಡಿ ಸಂತೋಷ ಪಡು. ನಿಮ್ಗೆ ಯಾಕೆ ಕೊಟ್ಟಿರು ಜಗತ್ತಿನಲ್ಲಿ ಎಲ್ಲರೂ ಪರಸ್ಪರ ಕಂಡು ಹೇಳಿ ಪ್ರೀತಿ ಇರಬೇಕಾದ್ರೆ ನಾವು ಬಯಸಬೇಕು. ಈ ಸೈನ್ಸಿಗೆ ಆಗಿದ್ರೆ ಇಂಥವರಿಗೆ ಏನಾಗ್ತದೆ ಅಂತ ಅದಕ್ಕೆ ಬಹಳ ದೊಡ್ಡ ಪರಮಜ್ಞಾನ ಏನು ಬೇಕಾಗಿಲ್ಲ. ನೀವು ಇಡೀ ಅವ್ರು ಹೇಳ್ತಾ ಇರುವ ಅಭಿವೃದ್ಧಿಯ ಮಾದರಿ ಮೇಲೆ ಚರ್ಚೆ ಆಗ್ತಾ ಇದೆ. ಅದರ ಟೂಡುತನಗಳನ್ನು ಬಹಳಷ್ಟು ಜನ ಕಾಯ್ದೆ ಮಾಡಿದ್ದಾರೆ. ನಾನೇ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಜಾವಾಣಿ ಫ್ರಂಟ್ ಪೇಜಿಗೆ ಬಂದಿದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಇದು ಎಷ್ಟು ಟೋಡುತನ ಯಾರು ಆಯ್ಕೆ ಮಾಡಿರ್ತಾರೆ. ಈಗ ಬಾಯಿ ಇದು ನಮ್ಮ ಸಮಸ್ಯೆ. ನಾವು ಈ ರೀತಿ ಕ್ರಿಯೆಗೆ ಇದಕ್ಕೆ ಇನ್ನೊಂದು ಕಾರಣ ಇದೆ. ನೀವು ಈ ಬದಲಾವಣೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದು ಇವತ್ತಿನ ಯುವಜನಾಂಗ ಎನ್ನುವುದು ವಿಶ್ಲೇಷಣೆ ಸ್ವಲ್ಪ ಮಟ್ಟಿಗೆ ಇದೆ. ಅದು ರಾಜೀವ್ ಗಾಂಧಿ ಅವರು ತಮಗೆ ಒಂದು 18ನೇ ವರ್ಷಕ್ಕೆ ಮತದಾನದ ಹಕ್ಕನ್ನು ಕೊಟ್ಟು ನಾನು ಪಾಕಿಸ್ತಾನ ಚಿಹ್ನೆ ತಮಾಷೆ ಹೇಳಿದ್ದೇನೆ. ಬಹಳ ತಯಾರಿ ಮಾಡಿದ್ದಾರೆ. ಈ 18ನೇ ವರ್ಷಕ್ಕೆ ಮತದಾನದ ಹಕ್ಕು ಕೊಟ್ಟು ಅವರಿಗೆ ಆ ಪ್ರಭುತ್ವದ ಇಲ್ಲದೇ ಇದೆ. ಇವತ್ತು ಟ್ರಾಲ್ಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮೈಯಲ್ಲಿ ಹುಚ್ಚು ನಾಯಿಯನ್ನು ಬೀಳುವ ವಯಸ್ಸುಗಳನ್ನು ನೋಡಿ ಎಲ್ಲ 15ರಿಂದ 25 ವರ್ಷ ವಯಸ್ಸು. 10% ವೋಟಿನ ಬಲದಿಂದ 31%, 10% ಈ ನ್ಯೂ ವೋಟರ್ಸ್ ಅಂತ ಇದೆ. ಇವರ ಸಮಸ್ಯೆ ಏನಂದ್ರೆ ನಾವು ಕಲಿಯುವುದು ಎರಡು ಬಗೆಯಲ್ಲಿ ಕಲಿತೇವೆ. ಒಂದು ಅನುಭವದಿಂದ ಕಲಿತೇವೆ, ಇನ್ನೊಂದು ಇತಿಹಾಸದಿಂದ. ನಿನ್ನೆ ಯಾವ ಮಾತಾಡೋದು ಹಿಂದಿನ ಇತಿಹಾಸದ ಮಾತುಗಳು ನಮ್ಮ ಮುಂದೆ ಬಂದು ಯಾರು ಹೇಳ್ತೀನಿ ದಯವಿಟ್ಟು ಆಲೋಚನೆ ಮಾಡಬೇಡಿ. ಇತಿಹಾಸದಿಂದ ಪಾಠ ಕಲಿತವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇತಿಹಾಸವನ್ನು ದಯವಿಟ್ಟು ಮಾಡಬೇಕು. ಆ ಇತಿಹಾಸ ನಮಗೆ ನನ್ನ ಹಿನ್ನೆಲೆ ನಾನು ಪಟ್ಟ ಕಷ್ಟ, ನನ್ನ ಬದುಕು ಕಷ್ಟ, ನನ್ನ ಸಮಾಜ ಕಷ್ಟ, ಪಟ್ಟ ಕಷ್ಟಗಳು ನನಗೆ ಇರಬೇಕು. ಆ ಇತಿಹಾಸ ನೆನಪಿದ್ರೆ ಮಾತ್ರ ನಾನು ಮುಂದೆ ಅಡಿಗೆ ಆಗುತ್ತದೆ. ಈ ಹೊಸ ತಲೆಮಾರಿದೆ ಇದಕ್ಕೆ ಇತಿಹಾಸದ ನೆನಪುಗಳೇ ಇಲ್ಲ. ನಾವು ಹೇಳಿದ್ರೆ ನಾವು ಅನುಭವದಿಂದ ಹೇಳಿದ್ರೆ ಅದು ಕಿವಿಗೆ ಆಗ್ತದೆ. ಇವತ್ತು ಅದು ದೊಡ್ಡ ಪೊಲಿಟಿಕಲ್ ಟ್ರಾಜಿಡಿ ಅಂತ ಹೇಳಿ ಅಂಥದ್ದು ಟ್ರಾಜಿಡಿಗೆ ಕಾರಣ ಆಗಿದೆ ಇವತ್ತು. ಆದರೆ ನಾನು ಇಲ್ಲೂ ಕೂಡ ಬಹಳ ಆಶಾವಾದಿ. ನಾನು ದೇವರವರ ಹತ್ರ ಮಾತಾಡ್ತಾರೆ ಮಾತನ್ನು ಹೇಳ್ತಾ ಇದ್ದೆ. ಅವರು ಬಹಳ ಶಾಕಾಡಿ ಏನಿದೆ ನಾನು ಹೇಳಿದ್ರೆ ಭಯ ಪಡಬೇಕಾಗಿದೆ. ಯಾಕೆ ಅಂದರೆ ಈ ಹೊಸ ತಲೆಮಾರಿದೆಯಲ್ಲ ಇವರು ಬಹಳ ಚಂಚಲ ಮನಸ್ಸಿದೆ. ನಾವೆಲ್ಲ ಒಂದು ಉದ್ಯೋಗ ಏನೋ ತಪ್ಪಿ 2 ಉದ್ಯೋಗ ಮಾಡಿದ ಅದು ಹಿಂಗಾರ ಆಗಲಿಲ್ಲ, ಬೆಳವಣಿಗೆ ಬಂದೆ ಅಲ್ಲದೆ ಬಹಳ ದಿನಗಳ ನಂತರ ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿ ನಮ್ಮ ಅಣ್ಣಂದಿರು ಹಿರಿಯರು ನಮ್ಮ ವಯಸ್ಸಿನ ಹಿರಿಯರೆಲ್ಲ ಒಂದು ಉದ್ಯೋಗ, ಒಂದೇ ಪತ್ನಿ, ಒಂದೇ ಮದುವೆ, ಒಂದು ಮನೆ ಕಟ್ಟಿದ್ರೆ ಸಾಕು ಮನೆ, ಈ ರೀತಿ ಇರೋದು. ಇವತ್ತಿನ ಜನಾಂಗ 30 ವರ್ಷ ಆಗುವವರೆಗೆ 4 ಉದ್ಯೋಗ ಚೇಂಜ್ ಮಾಡ್ತಾರೆ. ಸಾಧ್ಯ 2 ಮದುವೆ, ಒಂದು 50 ಕೋಟಿ ಮದುವೆ. ಅವರು ಬಹಳ ದಿನ ಒಂದು ಸಂಬಂಧಕ್ಕೆ ಒಂದು ಆಲೋಚನೆಗೆ ಅಂಟ್ಕೊಳ್ಳಿಲ್ಲ. ಇವತ್ತು ಯಾವ ವ್ಯಕ್ತಿಯನ್ನ ದೇವರನ್ನ ಅವರು ಭಕ್ತರು ಇಟ್ಕೊಂಡು ಮಾಡ್ತಾರ ಅದೇ ಭಕ್ತರು ಆ ದೇವರನ್ನ ಬೀದಿಗೆ ಸೇರೋದಿನ ದೂರ ಇದ್ದಾರೆ. ಅವ್ರು ಏನ್ ಹೇಳ್ಕೊಂಡಿದ್ರು, ಉದ್ಯೋಗದ ಸುರಿಮಳೆ ಆಗುತ್ತೆ, ಭಾರತದಲ್ಲಿ ಹಾಲು ಏನು ಹರಿಯುತ್ತೆ, ನಾವು ಇಡೀ ಜಗತ್ತಿಗೆ ಸವಾಲಾಗುವಂತ ಬಲಾಢ್ಯ ರಾಷ್ಟ್ರವಾಗಿ ರೂಪುಗೊಳ್ಳುತ್ತೇವೆ. ಬುಲ್ಶಿಟ್ ಏನೂ ಆಗುತ್ತದೆ.
ನೀವು ಆಗ ಚಂದ್ರಪ್ರಿಯಾಗಿ ಅವರು ಹೇಳಿದ್ರು ಸ್ಟ್ಯಾಟಿಸ್ಟಿಕ್ಸ್ಗಳನ್ನ, ಅದೇ ಸರ್ ಅದು ಆಗುದಿಲ್ಲ. ಆ ಪ್ರಪಂಚ ಅವರಿಗೆ ಆಗುತ್ತೆ. ಅದರಲ್ಲಿ ಇಲ್ಲಿ ಸೇರಿದವರು ನಾನು ಹೇಳ್ತಾ ಇದ್ದು, ದಯವಿಟ್ಟು ಇತಿಹಾಸದಿಂದ ಪಾಠವನ್ನು ಕಲಿಯಿರಿ. ಸಾಧ್ಯ ಆದರೆ ನೀವು ನಿಮ್ಮ ಹಿರಿಯರು ಈಗ ಲೇಖಕರ ವಿರುದ್ಧ ಪ್ರತಿಭಟನೆ ಇದೆಯಲ್ಲ, ಲೇಖಕರು ಅಭಿವೃದ್ಧಿ ಸ್ವಾತಂತ್ರ್ಯದ ಹರಣ, ಅದರ ವಿರುದ್ಧ ಪ್ರತಿಭಟನೆ ಏನಿರಬೇಕು? ನಮ್ಮ ಪ್ರಕಾರ ನಾವು ಮಾಡಬೇಕಾದ ಕೆಲಸ ಇದೆ. ನಾವು ಹೆಚ್ಚು ಓದಬೇಕು, ನಾವು ಹೆಚ್ಚು ಪುಸ್ತಕಗಳನ್ನ ಖರೀದಿಸಬೇಕು. ಅವರು ಓದಾಗಿ ಮಾಡ್ತಾ ಇದ್ದಾರೆ. ಓದಿದರೆ ನಮಗೆ ಜ್ಞಾನ ಬರುತ್ತೆ. ಜ್ಞಾನ ಬಂದರೆ ಆ ಬೆಳಕಲ್ಲಿ ನಾವು ಸತ್ಯವನ್ನು ನೋಡ್ತೇವೆ ಅನ್ನೋ ಕಾರಣ ನಾವು ಹೆಚ್ಚು ಓದಬೇಕು. ಅದು ದೊಡ್ಡ ಪ್ರತಿಭಟನೆ. ನಾವು ಹೆಚ್ಚು ಪುಸ್ತಕಗಳನ್ನ ಖರೀದಿಸಬೇಕು, ಅದು ಪ್ರತಿಭಟನೆ. ಇವತ್ತು ಅಭಿವೃದ್ಧಿ ಸ್ವಾತಂತ್ರ್ಯದ ಹರಣ ಅಂತ ಹೇಳುವಾಗಲೂ ಅದನ್ನು ಎರಡು ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕು. ನಾವು ಅಭಿವೃದ್ಧಿ ಸ್ವಾತಂತ್ರ್ಯ ಹರಣ ಅಂತ ಹೇಳಿದಾಗ ಯಾರೋ ಬಂದು ನಮ್ಮ ಹೊರಡಿಸುತ್ತಾರೆ ಅಂತ ಹೇಳೋದು ನಿಜ. ಇದು ತಪ್ಪು. ಇನ್ನೊಂದು ತಪ್ಪನ್ನು ನಾವು ಮಾಡ್ತೇವೆ. ಬಾಯಿ ಮುಚ್ಚಿಕೊಂಡಿರಲಿಲ್ಲ. ನನಗೆ ಅಭಿವೃದ್ಧಿ ಸ್ವಾತಂತ್ರ್ಯ ಇದೆ, ಆದರೆ ನಾನು ಚಲಾಯಿಸದೇ ಇದ್ರೆ ಅದಕ್ಕಿಂತ ದೊಡ್ಡ ಪಾಪ ಬೇರೆ ಯಾವುದು ಇಲ್ಲ. ನನಗೆ ಅಭಿವೃದ್ಧಿ ಸ್ವಾತಂತ್ರ್ಯ ಇದೆ, ನನಗೆ ಅದನ್ನ ಚಲಾಯಿಸಿಕೆ ಇರುತ್ತೆ, ನಾನು ಮೊಮ್ಮಗಿರ್ತೇನೆ ಇರಲಿಲ್ಲ. ಇದು ನಮ್ಮ ಅಭಿವೃದ್ಧಿ ಸ್ವಾತಂತ್ರ್ಯವನ್ನು ಮತ್ತೊಬ್ಬರು ಕಿತ್ತುಕೊಳ್ಳೋದಕ್ಕಿಂತ ಬಹಳ ಅಪಾಯಕಾರಿ ಮತ್ತು ಜೀವವಿಲ್ಲ. ನಮಗಿರುವ ಅಭಿವೃದ್ಧಿ ಕವಿಗಳು ಇಮೇಜ್ ಕವನಗಳನ್ನು ಬರೆಯಬೇಕು, ಕಾದಂಬರಿಗಳನ್ನು ಇಮೇಜ್ ಕಾದಂಬರಿಗಳನ್ನು ಬರೆಯಬೇಕು, ಲೇಖಕರು ಇಮೇಜ್ ಲೇಖನಗಳನ್ನು ಬರೆಯಬೇಕು. ಇದು ಪ್ರತಿಭಟನೆ. ನಮ್ದು ಮುಗಿದು ನಾವೆಲ್ಲ ವಾಪಸ್ ಕೊಟ್ಬಿಟ್ಟೇವೆ ಅಂತ ದಯವಿಟ್ಟು ಗ್ರಾಮ ತಗೊಳ್ಳಿ. ಸಾಹಿತ್ಯ ಇಮೇಜ್ ಬರೆಯಿರಿ ಮತ್ತು ಜನಸಾಮಾನ್ಯ ಎಲ್ಲರೂ ಇಮೇಜ್ ಓದಿ. ಅದರ ಮೂಲಕವೇ ನಾವು ಆ ಪ್ರತಿಭಟನೆಯನ್ನು ದಾಖಲೆ ಮಾಡುವುದು ಅಂತ ನನಗೆ ಅನಿಸುತ್ತದೆ. ಬಹುಶಃ ಇನ್ನೊಂದು ಮಾತನ್ನು ನಾನು ಹೇಳೋದು, ನಾವು ಬಹಳ ಸಂದರ್ಭದಲ್ಲಿ ಪರ್ಯಾಯದ ಬಗ್ಗೆ ಆಗಲೇ ಮಾತಾಡೋದು. ನನಗೇನು ನೋಡಿ, ಪರ್ಯಾಯ ಎಂಬ ಶಬ್ದದ ಬಗ್ಗೆ ನನಗೂ ತಕರಾರು. ಸತ್ಯಕ್ಕೆ ಏನು ಪರ್ಯಾಯ, ಸುಳ್ಳಿಗೆ ಏನು ಪರ್ಯಾಯ? ಸುಳ್ಳಿಗೆ ಸತ್ಯ ಪರ್ಯಾಯ ಅಲ್ಲ ಅಲ್ವಾ? ಸತ್ಯ ಎನ್ನುವುದು ಸುಳ್ಳಿಗೆ ವಿರುದ್ಧವಾದ ಅರ್ಥವಾಗಿದೆ ಅಲ್ವಾ? ಅದರಿಂದ ನಾವು ಯಾರು ಯಾವ ಸಮಾರಂಭ ಮಾಡ್ತೇವೆ, ನಾವು ಪರ್ಯಾಯ ಮಾಡ್ತೇವೆ, ನಾವು ತಿಳ್ಕೊಂಡಿಲ್ಲ. ನಾವು ಹೊಸದನ್ನು ಕಟ್ತಾ ಇದ್ದೇವೆ, ನಾವು ಹೊಸದನ್ನು ಕಟ್ತಾ ಇದ್ದೇವೆ. ಅದರಿಂದ ಪರ್ಯಾಯ ಇದಲ್ಲ ಅಂತ ಕೂಡ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕಾಗಿದೆ. ಇನ್ನೊಂದು ನಮ್ಮ ಬಹಳ ದೊಡ್ಡ ಸಮಸ್ಯೆ ಇನ್ನೊಂದಿದೆ. ನಾನು ಇದನ್ನ ಎಲ್ಲೋ ಹೇಳಿದೆ, ಈ ಒಡೆಯುವವರು ಇದಾರಲ್ಲ, ಅವರು ಬಹಳ ಬೇಗ ಹೋಗ್ತಾ ಇರ್ತಾರೆ, ಕಟ್ಟುವವರು ಅಷ್ಟೇ ಬೇಗ ಹೋಗ್ತಾರೆ. ಇದು ನಮ್ಮ ಸಮಸ್ಯೆ. ನಮ್ಮಲ್ಲಿ ಅಂಬೇಡ್ಕರ್ ವಾದಿಗಳಿದ್ದಾರೆ, ಬುದ್ಧನನ್ನು ನಂಬಿದವರು ಇದ್ದಾರೆ, ಲೋಹಿಯನ್ನು ನಂಬಿದವರಿದ್ದಾರೆ, ಕಾಲಮಾರ್ಕ್ಸನ್ನು ನಂಬಿದವರು ಇದ್ದಾರೆ. ಈ ರೀತಿ ಬೇರೆ ಬೇರೆ ವಾದಿಗಳಿದ್ದಾರೆ. ಅವರೆಲ್ಲರೂ ಕೂಡ ಆಲೋಚನೆ ಒಂದೇ, ಅಲ್ಲಿ ಒಟ್ಟಾರೆ ಕೆಲಸ ಮಾಡಿದ್ದಾರೆ. ಈ ಜನರಿಗೆಯನ್ನು ಮಾಡುವಾಗಲೂ ಒಂದು ಮೂಲೆಯಿಂದ ಒಂದು ಈ ರೀತಿ ಆಕ್ಷೇಪ ಬನ್ನಿ, ನಮ್ಮ ಕರೆದಿಲ್ಲ, ನಮ್ಮ ಇನ್ವಾಲ್ವ್ ಮಾಡಿಲ್ಲ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆಸುವಾಗ ಎಲ್ಲರೂ ಕರೆಯಬೇಕು. ಇಲ್ಲದ್ರೆ ನನ್ನ ಮಗಳಿಗೆ ಮದುವೆ ಮಾಡುವಾಗ ನಾನು ಎಲ್ಲರೂ ಕರೆಯಬೇಕು ಮನಸ್ಸಿದ್ರೆ. ನನ್ನ ಮಗಳಿಗೆ ಮದುವೆ ಮಾಡಿದಾಗ ಕರೆದಿಲ್ಲ ಅವರು ಖಂಡಿತ. ಆದರೆ ಇಂಥ ಕಾರ್ಯಕ್ರಮಗಳನ್ನು ನಡೆಸುವಾಗ ದಯವಿಟ್ಟು ಆಹ್ವಾನವನ್ನು ನಿರೀಕ್ಷಿಸಿ ನಿಮ್ಮ ಪಡೆಯಬೇಕು. ಇದನ್ನು ಹೇಳುವ ಹಕ್ಕು ನನಗೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ನಾನು ದೇಹದಿಂದ ಬಂದಂತೆ 2009ರಿಂದ ಇಲ್ಲಿಯವರೆಗೆ ನೂರಾರು ಕಾರ್ಯಕ್ರಮಗಳಲ್ಲಿ ಬೀದರ್ ಗುಲ್ಬರ್ಗದಿಂದ ಹಿಡಿದು ಧಾರವಾಡ ಮಂಗಳೂರಿನವರೆಗೆ ಭಾಗವಹಿಸ್ತೇನೆ. ಈಗಲೂ ತಿಂಗಳಿಗೆ ನಾನು ಭಾಗವಹಿಸ್ತೇನೆ. ನಾನು ಯಾರಾದ್ರೂ ಫೋನ್ ಮಾಡಿ ನೀವು ಬರ್ತೀನಿ ಅಂತ ಹೇಳಿದ್ರೆ ನಾನು ಏನು ಎಂಥದ್ದು ಯಾವುದನ್ನು ಕೇಳಬೇಕು. ಯಾಕೆಂದ್ರೆ ಫೋನ್ ಮಾಡಿದ್ರೆ ನನಗೆ ಗೆಳೆಯರು ಅವರು ಸರಿಯಾದನ್ನೇ ಮಾಡ್ತಾರೆ ಎಂಬ ಭರವಸೆ ನನಗಿದೆ. ನನಗೆ ಸಮಯ ಅವಕಾಶ ಇದ್ದರೆ ನಾನು ಬರ್ತೇನೆ ಅಂತ ಹೇಳಿ ನಾನು ಬೇರೆ ಏನನ್ನು ಕೇಳಬೇಕು. ನಾನು ಹೋಗ್ತೇನೆ, ನನಗೆ ಅವಕಾಶ ಹೋಗ್ತೀನಿ. ಇದು ನನ್ನ ಧರ್ಮ, ಇದು ನನ್ನ ಕರ್ತವ್ಯ ಅಂತ ನಾನು ನಾವು ನನ್ನ ಇನ್ವಾಲ್ವ್ ಮಾಡಿ ನೀವು ಏನು ಯಾಕೆ ಅವಕಾಶ ಮಾಡ್ತಾ ಇದ್ದೀರಿ, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತೀರಿ, ಅವ್ರ ಕರೆದ್ರೆ ನಾನು ಹೋಗಿಲ್ಲ, ಇವರನ್ನು ಕರೆದ್ರೆ ಏನು. ದಯವಿಟ್ಟು ನಾನು ಕಳೆದ 5-6 ವರ್ಷಗಳಲ್ಲಿ ಬಹಳ ದೊಡ್ಡ ರೋಲ್ ಪ್ಲೇ ಮಾಡಿದ್ದೇನೆ. ಅದು ಜಗದೀಶ್ವರರು. ಇದರಲ್ಲಿ ನನಗೆ ಬಹಳ ಖುಷಿ ಇದೆ. ಅದು
ಹಂತದಲ್ಲಿ ತರುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದೇ ರೀತಿ ಆ ತರುವ ಮೂಲಕನೇ ನಾವು ಒಂದು ಸಂಘ ಪರಿವಾರ ಅಂತ ನಾವು ಏನ್ ಹೇಳ್ತೇವೆ ಅದಕ್ಕೆ ವಿರುದ್ಧವಾದ ಒಂದು ಸೆಕ್ಯುಲರ್ ಪರಿವಾರವನ್ನು ಕಟ್ಟಿಕೊಳ್ಬೇಕಾಗಿದೆ. ಅದರಿಂದ ಮಾತ್ರ ನೀವು ಕಾಂಗ್ರೆಸ್ ಪಕ್ಷ, ಜನತಾ ಪಕ್ಷ, ಕಮ್ಯುನಿಸ್ಟರು ಆಗೋದಿಲ್ಲ. ಅವರ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಅದರದೇ ಆದ ನೀತಿಗಳಿವೆ. ಅದನ್ನು ಮೀರಿ ಈಗ ಕೆಲವು ರಾಜಕೀಯ ಪಕ್ಷದ ಇನ್ವಾಲ್ವ್ ಆಗಲಿಕ್ಕೆ ಇಷ್ಟ ಇದೆ. ಈಗ ಇಲ್ಲಿ ನನಗೆ ಹೇಳುವ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಯಾವ ರಾಜಕೀಯ ಪಕ್ಷ, ನಮ್ದು ಯಾವ ರಾಜಕೀಯ ಪಕ್ಷದ ವೇದಿಕೆ ಅಲ್ಲ. ನಾವು ಏನು ಮಾಡ್ತಾ ಇದ್ದೀವಿ, ನಾವು ಎಲ್ಲಾ ಕಾರ್ಯಕ್ರಮಗಳು ಈ ದೇಶದ ಸಂವಿಧಾನಕ್ಕೆ ಅದರ ಆಶಯಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಬಹಳ ಮಂದಿ ಹೇಳ್ತಾರೆ ಇಂಥ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಹುದಾ? ನಮ್ಮ ಸಿ.ಟಿ. ರವಿಯನ್ನು ಹೇಳಿದ್ದಾರೆ. ಸರ್ಕಾರಿ ಸೌಲಭ್ಯ ತಿನ್ನುವ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಧರ್ಮವಂಶ ತಿಂತಾರೆ ಸರ್. ಸರ್ಕಾರಿ ಸೌಲಭ್ಯ ಧರ್ಮವಂಶ ತಿನ್ನಬಾರದು ಯಾವ ಕಾರಣ? ನನಗೆ ಅದನ್ನೇ ಏನಿದೆ ಆ ವಿಧಾನಸಭೆಯಲ್ಲಿ ಹೇಳಿದ್ರು. ನನ್ನ ಸಿಕ್ಕಿದ್ರೆ ನನ್ನ ಜೀವನ ಆ ಸರ್ಕಾರದ ಕಾನೂನಿಂದ ತಿನ್ನೋದು. ನಾವು ಏನು ಮಾಡಿದ್ರು, ನಾವು ಏನು ಮಾತನಾಡಿದ್ರು, ನಾವು ನಮ್ಮ ಧರ್ಮ ಸಂವಿಧಾನಗಳನ್ನ ಅದಕ್ಕೆ ಅನುಗುಣವಾಗಿ ಅಂದ್ರೆ ಇಂಥ ಕಾರ್ಯಕ್ರಮಗಳು ಕೂಡ ಸಂವಿಧಾನದ ಆಶಯಗಳು ಜಾತ್ಯತೀತತೆ ಮಾತೃತ್ವ ಯಾರು ಸಂವಿಧಾನ ಹೇಳಿದ್ರು ನಾವು ಅದನ್ನೇ ಮಾಡ್ತೇವೆ, ಅದನ್ನೇ ನಮ್ಮ ಉದ್ದೇಶ. ಅದರಿಂದ ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತೇವೆ ನೀವೆಲ್ಲ ಅಧಿಕಾರಿಗಳು ಇದಕ್ಕೆ ಕರೆಯಬೇಕು, ಕರೀತಾರೆ. ನನ್ನ ಕರೆಯಬೇಕು, ಪೊಲೀಸರು ಬರಬೇಕು, ಸ್ವಲ್ಪ ಕೇಳಿ. ಗಣೇಶ ಕೇಳಿದ ನಂತರ ಭಯ ಆಗ್ತದೆ. ಅವ್ರು ಹೇಳಿದ್ರಲ್ಲ ಈಗ ಪೊಲೀಸರಲ್ಲಿ ಶೇಕಡ 60% ನಮ್ಮದೇ ರಿಕ್ರೂಟ್ಮೆಂಟ್ ಎಲ್ಲ ನಾವು ಕಾಪಾಡಿದ್ದೀವಿ. ಬಹಳ ಅಪಾಯಕಾರಿ. ನಾವು ನಮಗೆ ಒಬ್ಬ SP ಇಲ್ಲ ಒಬ್ಬ ಕಮಿಷನರ್ ಒಬ್ಬ DC ಕಾಣ್ತಾರೆ, ಸರಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿರೋ ಸುಧಾರಣ ಇಲ್ಲ. ಇಡೀ ಆರೋಗ್ಯ ವ್ಯವಸ್ಥೆಯೇ ಒಂದು ಕೇಸರೀಕರಣಗೊಳಿಸುವ ಪ್ರಯತ್ನ ನಡೆದಿದೆ. ಇದು ಬಹಳ ಅಪಾಯಕಾರಿ. ಕನಿಷ್ಠ ಇಂಥ ಸಂದರ್ಭದಿಂದ ಸಮಾರಂಭಕ್ಕೆ ಕರೆದು ಅವರ ಮೇಲೆ ಕೊಳೆಯುವ ಸ್ವಲ್ಪ ಕೆಲಸ ಮಾಡಿದರೆ ಸಮಾಜಕ್ಕೆ ಒಳ್ಳೆಯದಾಗುವುದು ಏನು ಅನಿಸುತ್ತೆ. ಇನ್ನೊಂದು ನಾವು ಪರ್ಯಾಯವಾದ ಅಭಿವೃದ್ಧಿಗೆ ಪರ್ಯಾಯ, ರಾಜಕೀಯ ಪರ್ಯಾಯ ಅಂತ ಮಾತುಗಳು ಬಹಳ ಮಂದಿ. ನೀವು ಯಾರೋ ಹೆಣ್ಮಗಳು ಪತ್ರಕರ್ತೆ BTV ಅವರು ಹೇಳ್ತಾರೆ ನೀವು ಎಲ್ಲ ಸಮಸ್ಯೆಗಳನ್ನ ಹೇಳಿದ್ರೆ ನಿಮ್ಮ ಸಮಸ್ಯೆಗಳು ನಮ್ಗೆ ಮೊದಲೇ ಗೊತ್ತು, ಪರ್ಯಾಯ ಹೇಳಿ ಸರ್. ಅಂದ್ರೆ ನಮ್ಮ ಇವತ್ತಿನ ಯುವ ಸಮುದಾಯ ಏನಿದೆ ಅವರು ಸಾಮಾನ್ಯ ಟೆಕ್ಸ್ಟ್ ಬುಕ್ಗಳಲ್ಲಿ ಓದುದಿಲ್ಲ, ಗೈಡ್ಗಳಲ್ಲಿ ಅವರಿಗೆ ತಿಳಿದು ಪರಿಹಾರ ಬೇಕು. ಇಲ್ಲಿ ಗೋಮಾತೆ ಇದೆ, ಗೋಮಾತೆ ಏನೇ ಗೊತ್ತಿದ್ದಾರೆ ಪರಿಹಾರ ಪ್ರಶ್ನೆಗಳು ಆಗಿರುತ್ತಲ್ಲ. ನೀವು ಅರ್ಣಾಗೋಸ್ವಾಮಿ ಶೋ ನೋಡಿ ಎಷ್ಟರ ಗೋಮಾತೆ ಹೇಳಿ ಬೇರೆ ಪರ್ಯಾಯ ಚಿಂತೆ ಮಾಡಬೇಕು. ಇದು ಚಿಂತನೆಯೇ ಮಾಡಬೇಕು. ಯಾಕೆ ಈ ಪರಿಸ್ಥಿತಿ ಇದೆ ಅಂದ್ರೆ ಇದನ್ನು ಕಟ್ಟುವ ಹೊಣೆ ಯಾರು ಅಂದ್ರೆ ನಮ್ಮ ಚಳವಳಿಗಳು. ಇವತ್ತು ನಮ್ಮ ರೈತ ಚಳವಳಿ ಆ ಗತವೈಭವದ ದಿನಗಳಲ್ಲಿ ಇದ್ದಿದ್ರೆ ರೈತರು ಇಷ್ಟೊಂದು ಸಂಖ್ಯೆಗೆ ಆತ್ಮಹತ್ಯೆ ಮಾಡಬೇಕು. ಇದನ್ನು ನಾವು ನೀವು ದಲಿತ ಚಳವಳಿ ಕೂಡ ಅದೇ ದಾಳಿಯಲ್ಲಿ ಹೋಗ್ತೇವೆ. ಒಬ್ಬ ಬಾಲಗಂಗಾಧರ ಹುಚ್ಚು ಪ್ರೊಫೆಸರ್ ಅಂಬೇಡ್ಕರ್ ಅವರನ್ನು ಇಡಿಯೇಟ್ ಅಂತ ಹೇಳ್ತಾರೆ. ಕರ್ನಾಟಕದ ಯಾವ ದಲಿತ ಚಳವಳಿ ಕೂಡ ಅದರ ವಿರುದ್ಧ ದೊಡ್ಡದಲ್ಲಿ ಪ್ರತಿರೋಧ ಮಾಡೋದಿಲ್ಲ ಅಂತ ಇದೆ. ದಲಿತ ಚಳವಳಿ ಈ ನೆಲದಲ್ಲಿ ಇದೆಯೇ ಇಲ್ಲೋ ಏನು ನಾನು 3 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ದಲಿತ ಚಳವಳಿಯ ಸಮಾರಂಭದಲ್ಲಿ ಮಾತನಾಡಿ ಬಹಳ ಮಂದಿ ಗೊತ್ತಿಲ್ಲ. ಹಾಗೆ ಹೇಳಿದ್ರೆ ಸರ್ ಏನ್ ಹೇಳಿದ್ರು ಸರ್ ಏನು ಕಲಬುರ್ಗಿಯನ್ನ ಪ್ರೊಫೆಸರ್ ಕಲಬುರ್ಗಿ ಅವರನ್ನ ಏನ್ ಹೇಳ್ತಾರೆ ಅಂದ್ರೆ ಅವರ ಬುದ್ಧಿಮತ್ತೆ ಆರ್ಯವರ್ಣ ಬುದ್ಧಿಮತ್ತೆಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು. ಈ ರೀತಿ ದನದ ಮಾಂಸ ತಿನ್ನುವವರನ್ನ ಹಿಡಿದುಕೊಳ್ಳುವ ಒಂದು ಸಂಪ್ರದಾಯ ಬ್ರಿಟನ್ನಲ್ಲಿ ಇದೆ, ಅದೇ ಹೊಸ್ತಾಲ. ಈ ರೀತಿಯ ಉದಾಹರಣೆ ಮಾತಾಡಿ ಕೂಡ ಅವ್ರು ಸರ್ವೈವ್ ಆಗ್ತಾರೆ ಅಂದ್ರೆ ನಮ್ಮ ಸಹಿಷ್ಣುತೆ ಯಾವ ಕಾರಣದಲ್ಲಿ ಇದೆ. ದಯವಿಟ್ಟು ಇಷ್ಟೊಂದು ಸಹಿಷ್ಣುಗಳು ಆಗಬೇಕು. ಕನಿಷ್ಠ ಇದರ ವಿರುದ್ಧ ಧ್ವನಿ. 4 ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. 2006ರಲ್ಲಿ DMK ಸರ್ಕಾರ ಒಂದು ಆದೇಶ ಕೊಡುತ್ತೆ, ಹಿಂದೂಗಳಲ್ಲಿ ಯಾರಿದ್ರು ಕೂಡ ಅವರ ಅರ್ಚಕರಾಗುವ ಅರ್ಹತೆ ಅವರು ನೇಮಿಸಿಕೊಳ್ಳಬಹುದು. ಇಲ್ಲ ಆ
ಆಗಮಶಾಸ್ತ್ರ ಏನು ಹೇಳುತ್ತೆ ಅದರ ಪ್ರಕಾರ ಮಾತ್ರ ಅರ್ಚಕರು ನೇಮಕ ಸುಪ್ರೀಂ ಕೋರ್ಟ್. ಪ್ರತಿಭಟನೆ ಯಾರಾದ್ರೂ ಚರ್ಚೆ ಏನಾದರೂ ನಡೆದಿದೆ? ಇದನ್ನು ನಾರಾಯಣಗುರುಗಳು 100 ವರ್ಷಗಳಿಂದ ಬೇರೆ ಹುದ್ದೆ ನೋಡಕ್ಕೆ ಉಪಯೋಗ ಇಲ್ಲ. ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನೇ ಬಿಟ್ಟು ಇದೆಲ್ಲ ಆದ ನಂತರ ಸುಪ್ರೀಂ ಕೋರ್ಟ್ ಇವತ್ತು ಹೇಳುತ್ತೆ, ನೀವು ಒಂದು ದೇವಸ್ಥಾನದಲ್ಲಿ ಒಳಗೆ ಯಾರು ಬಿಟ್ಬಿಡೋದು ಬಿಡದೇ ಇರೋದು ಅದು ಅವರ ನಿರ್ಧಾರ. ಆಗಮಶಾಸ್ತ್ರ ಹೇಳಿರೋದು ಎಕ್ಸ್ಕ್ಲೂಷನ್ ಇದೆಯಲ್ಲ ಅದು ವೈಲೇಷನ್ ಅಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಇವತ್ತಿನ ಸ್ಥಿತಿ ಬಹಳ ದೊಡ್ಡ ಸವಾಲು ಮತ್ತು ಇದು ಬಹಳ ಅಪಾಯಕಾರಿ ಆತಂಕಕಾರಿ. ಯಾಕೆಂದ್ರೆ ನಮ್ಮ ಪರವಾಗಿ ಶಾಸಕಾಂಗವೂ ಇಲ್ಲ, ನ್ಯಾಯಾಂಗವೂ ಇಲ್ಲ, ಮಾಧ್ಯಮ ರಂಗವೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ತಲೆಯಲ್ಲಿ ನಮ್ಮ ಕೈ ನಾವು ಒಟ್ಟಾಗಿ ಇದರ ವಿರುದ್ಧ ಒಂದು ಸಂಘಟಿತವಾದ ದನಿಯನ್ನ ಎತ್ತದೇ ಇದ್ರೆ ಈ ದೇಶವನ್ನು ಉಳಿಸಿಕೊಳ್ಳಬೇಕಾಗ್ತದೆ. ಆ ದೃಷ್ಟಿಯಲ್ಲೇ ಈ ಕಾರ್ಯಕ್ರಮಕ್ಕೆ ದೇಶ ಮತ್ತು ಕಾಲದ ಮುಖಾಮುಖಿ ಅಂತ ನಮಗೆ ಇದಕ್ಕೊಂದಷ್ಟು ದೇಶ ಕಾಲದ ಮುಖಾಮುಖಿ. ನಾವು ಈ ಕಡೆ ಬರ್ತಾರೆ, ಈ ಕಡೆ ಅಪಘಾತ ಆಗುತ್ತೆ, ಅದು ಮುಖಾಮುಖಿ ಎಲ್ಲ ಮುಖ್ಯ. ದೇಶದ ಈ ಸಮಾಜ ಬದಲಾಗ್ತಾ ಇದೆ. ನಮ್ಮ ಸುತ್ತಮುತ್ತ ಅದೇ ಮನುಷ್ಯರಿದ್ದಾರೆ, ನೀವೇ ನೋಡಿದಾಗ ಆ ಮನುಷ್ಯರಿಲ್ಲ. ಇವತ್ತು ಕಾಲ ಬದಲಾಗ್ತಾ ಇದೆ. ನಾವು ಅವರ ಮುಖಾಮುಖಿ ಆಗ್ಬೇಕು, ಆ ಸಮಸ್ಯೆಗಳನ್ನು ಮುಖಾಮುಖಿ ಆಗಿ ಅವರ ಅದನ್ನು ಸರಿ ಮಾಡಿಕೊಳ್ಳೋದು, ಅದೇ ಉದ್ದೇಶ. ಅದರಲ್ಲೂ ಒಂದು ದಯವಿಟ್ಟು ನಾನು ಇನ್ನೂ ಹೆಚ್ಚು ಮಾತನಾಡ್ಬೋದು, ಆಗಲೇ ಮಾತಾಡಬೇಕಿದ್ದಾರೆ ದಯವಿಟ್ಟು. ಈ ಜನನುಡಿ ಎನ್ನುವುದು ಇದು 3ಕ್ಕೆ ಮುಕ್ತಾಯ ಆಗಲಿಲ್ಲ. 3ನೇ ಜನನುಡಿ ಇನ್ನೊಂದು 3 ನಡೆಸಬೇಕಂತಿದ್ದ ನಾವು ಇದರಲ್ಲಿದ್ದ ಬಹಳಷ್ಟು ಮಂದಿ ಆಗ ನರೇಂದ್ರ ನಾಯಕ್ ಹೇಳಿದ್ದಾರೆ, ಎಲ್ಲ ಯುವತಿಯರಿದ್ದಾರೆ, ನೀವಿದ್ದೀರಿ, ನಿಮ್ಮ ಜೊತೆ ನಾವಿರುವವರೆಗೆ ನಾವು ಇರ್ತೇವೆ. ಅದರ ನಂತರ ನೀವಿಗಿಂತ ಕಿರಿಯರನ್ನು ಪೋಷಿಸಿಕೊಂಡು ನೀವಿದನ್ನು ಮುನ್ನಡೆಸಬೇಕಾಗುತ್ತೆ. ಬರೀ ಅಭಿಮತದ ಮೂಲಕ ಜನನುಡಿಯ ಮೂಲಕ ಅಂತ ಹೇಳಿರಲ್ಲ. ಈ ಆಶಯಗಳಲ್ಲಿ ಇಟ್ಕೊಂಡು ಯಾವ ಸಂಘಟನೆ ಯಾವ ಕಾರ್ಯಕ್ರಮ ಮಾಡಿದ್ರು ಕೂಡ ಸ್ವಲ್ಪ ಅದಕ್ಕೆ ಸಮಯ ಬೇಕು. ಅದರಲ್ಲಿ ಭಾಗವಹಿಸಿ, ಸಕ್ರಿಯವಾಗಿ ಭಾಗವಹಿಸಿ, ಮಾತನಾಡಿ. ಈ ಕಾರ್ಯಕ್ರಮವನ್ನು ಯಶಸ್ವಿ ದೊಡ್ಡ ಯುವಕರ ಪಡೆ. ನನಗೆ ಆಶ್ಚರ್ಯ ಅನಿಸ್ತದೆ, ನಾವು ಸುಮ್ಮನೆ ಬೆಂಗಳೂರಲ್ಲಿ ಸಭೆ ಮಾಡ್ತಾ ಇದ್ದೇವೆ, ಮುನಿರ ಹತ್ರ ಮಾತಾಡ್ತಾ ಇದ್ದೇವೆ, ಈ ಊಟದ ಮಾಡಿ ಕಳೆದ 3 ವರ್ಷಗಳಲ್ಲಿ ನೋಡಿ, ಊಟದ್ದಾಗಲಿ ವಸತಿಯಲ್ಲಾಗಲಿ ಇಲ್ಲದ್ರೆ ಸಾರಿಗೆಯಲ್ಲಾಗಲಿ ಯಾವ ವ್ಯತ್ಯಾಸ ಕೂಡ ಆಗಲಿ ಬಹಳ ಅಪರೂಪ. ಇದು ಇದೆ, ಧರ್ಮಸ್ಥಳದವರು ಸಾಹಿತ್ಯ ಸಂಬಂಧಕ್ಕೆ ಊಟ ಹಾಕಿಬಿಟ್ರೆ ಅದೆಲ್ಲ ಸರಿಯಾಗುತ್ತೆ, ಸಾಹಿತ್ಯ ಸಂಬಂಧ ಯಶಸ್ವಿ ಅಂತ. ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿ ಊಟ ಅಂತ ಕೆಲಸ ಮಾಡಬೇಕು, ಅದೇ ಶ್ರದ್ಧೆ ಇಲ್ಲ, ಅದು ದುಡ್ಡಿಲ್ಲ ನಮಗೆ. ಅದರಿಂದ ಇಂಥ ಕೆಲಸದಲ್ಲಿ ಈ ಅಭಿಮತದ ಸದಸ್ಯರಾದ ಜೀವನರಾಜ್ ಸುತ್ತಾರ್, ವಿಚಾರ್ ಉಪ್ಪಿನಂಗಡಿ, ಕಾವ್ಯ, ಸಂತೋಷ್ ಬಜಾರ್, ಇಮ್ತಿಯಾಜ್, ನಿತಿನ್ ಗುಪ್ತಾರ್, ಪ್ರಮೀಳಾ, ಚರಣ್, ಮಾಧವ, ಹಂಸಾ, ಈ ರೀತಿಯ ಊಟ ವಸತಿ ಶಾಲೆ ಎಲ್ಲ ನೇತೃತ್ವದ ಅವರು ಯಾರು ಬೇರೆ ಏನು ಮಾತಾಡಿಲ್ಲ, ಅಭಿಮತದ ವಿಷಯ ಮಾತಾಡಿಲ್ಲ. ಅವರಿಗೆ ಕೊಟ್ಟ ಕೆಲಸವನ್ನ ಶ್ರದ್ಧೆಯಿಂದ ರಾತ್ರಿ ಬೆಳಿಗ್ಗೆ ರಾತ್ರಿ ಮಾಡಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು, ಇಂಥ 100 ಮಂದಿ ಸಿಕ್ಕರೆ ನಾವು ಈ ಪರಿಸ್ಥಿತಿಯನ್ನು ಬದಲಾವಣೆ ಮಾಡ್ಬೋದು, ಇವತ್ತಿನ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಬೋದು. ಆ ಭರವಸೆಯನ್ನು ನಮ್ಗೆಲ್ಲರಿಗೂ ಈ ಜನರು ತಂದು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಈ ವಿಶ್ವಾಸದೊಂದಿಗೆ, ಈ ಭರವಸೆಯೊಂದಿಗೆ ಇವತ್ತಿನ ಜನನುಡಿಯನ್ನು ಮುಗಿಸಿ ನಾವು ನಿರ್ಗಮಿಸುವ. ನಾಳೆ ಮತ್ತೊಂದು ಈ ರೀತಿಯ ಹೋರಾಟ, ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ತಯಾರಾಗೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.